ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವಾಗ ಎಲ್ಲ ನೋಟಿಫಿಕೇಷನ್ಸು ಆಗ್ತಾಯಿದೆ. ವಿಲೇಜ್ ಅಕೌಂಟೆಂಟ್ ಸಹ ನೋಟಿಫಿಕೇಷನ್ ಆಗಿದೆ. ಸೊ 500 ಸಮಥಿಂಗ್ ಪೋಸ್ಟ್ ಏನು ನೋಟಿಫಿಕೇಷನ್ ಆಗಿರೋ ಅಂಥದ್ದು ವಿಲೇಜ್ ಅಕೌಂಟೆಂಟು. ದೆನ್ ಅದಾದಮೇಲೆ ಶಿಕ್ಷಕರ ನೇಮಕಾತಿ ಆಗಿದೆ. ಆಮೇಲೆ PC ರಿಲೇಟೆಡ್ ನೋಟಿಫಿಕೇಷನ್ಸ್ ಆಗಿದೆ. ದೆನ್ ಲ್ಯಾಂಡ್ ಸರ್ವೆ ಆಗಿದೆ. ನೆಕ್ಸ್ಟ್ ಇವಾಗ KS ಆಗೋ KS ಸಹ ನೆಕ್ಸ್ಟು 2 or 3 ಡೇಸಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಇನ್ನು KSದು ಏನು ರಿಸಲ್ಟ್ ಇದೆ ಅಲ್ಲ, ಸೊ ಅದು ಈ ವೀಕಲ್ಲಿ ರಿಲೀಸ್ ಆಗಬಹುದು. ಸೊ ಇಷ್ಟೆಲ್ಲನೂ ಆದಷ್ಟು ತುಂಬ ನೋಟಿಫಿಕೇಷನ್ಸ್ ಆಗ್ತಾಯಿದೆ. ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ನಿಮಗೆ ಇವಾಗ ನೆಕ್ಸ್ಟು KE ಏನಿದೆ ಅದು VAOಗೆ ಸಂಬಂಧಿಸಿದಂಗೆ ಸಹ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ, ಎಕ್ಸಾಮ್ ಡೇಟು. ಸೊ ಅಕ್ಟೋಬರಲ್ಲಿ ಎಕ್ಸಾಮ್ ನಡೆಸ್ತೀರಿ ಅಂತ ಹೇಳಿದ್ದಾರೆ. ಅಕ್ಟೋಬರ್ ಐ ಥಿಂಕ್ ನಾನ್ ವೆಜ್ಗೆ ಬಂದು 4ಗೆ ಎಕ್ಸಾಮ್ ನಡೆಸ್ತೀರಿ ಅಂತ ಹೇಳಿ. ಸೊ ಇವಾಗ ಡೇಟ್ ಸಹ ಅನೌನ್ಸ್ ಮಾಡಿದ್ದಾರೆ KE ಕಡೆಯಿಂದ. ಸೊ ಹಂಗೆ ನೋಡೋದಾದರೆ 2.5 months ಅಷ್ಟೇ ನಮಗೆ ಟೈಮ್ ಇರೋ ಅಂಥದ್ದು VAOಗೆ ಪ್ರಿಪೇರ್ ಆಗೋದಕ್ಕೆ. ಸೊ VAOಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಅದು ಪ್ರೀವಿಯಸ್ 2024ಅಲ್ಲಿ ಏನು ಕ್ವಶನ್ ಪೇಪರ್ ಆಗಿತ್ತಲ್ಲ, ಸೊ 27/10/2024 ಏನು VAO ಪೇಪರ್ ಒಂದು ಎಕ್ಸಾಮ್ ಆಗಿತ್ತು. ಸೊ ಅದರದ್ದು ನಾವು ಯಾವ ಥರ ಕ್ವಶನ್ಸ್ ತೆಗ್ದಿದ್ದಾರೆ ಮತ್ತು ಯಾವ ಏರಿಯಾಯಿಂದ ಕ್ವಶನ್ಸ್ ಬಂದಿದೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಸೊ ಇದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ನೆಕ್ಸ್ಟ್ ನಾವು ಯಾವ ಟಾಪಿಕ್ಗೆ ಫೋಕಸ್ ಮಾಡಬೇಕು ಮತ್ತು ನಾವು ಯಾವುದು ಓದಬೇಕು, ಏನು ಇಂಪಾರ್ಟೆಂಟು ಅನ್ನೋದು ನಮಗೆ ಸೊ ಇವಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಮಗೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಏನು VAO ಪೇಪರ್ ಏನಿತ್ತು 2024ಅಲ್ಲಿ ಎಕ್ಸಾಮ್ ಆಗಿತ್ತಲ್ಲ, ಸೊ ಆ ಒಂದು ಕ್ವಶನ್ ಪೇಪರ್ನ GK ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟು ಕಮ್ಯುನಿಕೇಷನ್ ಪೇಪರ್ನು ಸಹ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು GK ಕ್ವಶನ್ ಪೇಪರ್ನ ನಾವು ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತಂದರೆ, GK ಪೇಪರು ಫಸ್ಟ್ ಪೇಪರ್ ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಪೇಪರ್ 2 ಸಹ 100 ಮಾರ್ಕ್ಸ್ಗೆ ಇರುತ್ತೆ. ಟೋಟಲಿ 200ಗೆ ಕಟ್ ಆಫ್ ನಿಲ್ಲೋ ಅಂಥದ್ದು. ಸೊ ಅದು ಜಿಲ್ಲಾವಾರು ಕಟ್ ಆಫ್ ನಿಲ್ಲುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. ಸೊ ನೋಟಿಫಿಕೇಷನಲ್ಲಿ ಆಲ್ರೆಡಿ ರಿಲೀಸ್ ಆಗಿರೋ ಅಂಥದ್ದು ನೋಡಿಕೊಂಡು ಸೊ ಯಾವ್ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ. ಸೊ ಡ್ಯೂರೇಷನ್ ಬಂದು 150 ಮಿನಿಟ್ಸ್ ಆಗಿರೋ ಅಂಥದ್ದು. ಸೊ ಇವಾಗ KE ಒಂದು ಅಪ್ಡೇಟ್ ಮಾಡಿರೋ ಅಂಥದ್ದು ಏನು ಅಂತಂದರೆ 5 ಆಪ್ಷನ್ಸ್ ಇಟ್ಟಿದ್ದಾರೆ. ಏನು ಫಸ್ಟು 4 ಆಪ್ಷನ್ಸ್ ಇಡ್ತಿದ್ರು OMR ಶೀಟಲ್ಲಿ, ಇವಾಗ 5 ಆಪ್ಷನ್ಸ್ ಇಟ್ಟಿದ್ದಾರೆ. ನಮಗೆ ಯಾವುದಕ್ಕೆ 4 ಆಪ್ಷನಲ್ಲಿ ನಮ್ಗೆ ಯಾವುದಕ್ಕೆ ಆನ್ಸರ್ ಗೊತ್ತೇ ಇರೋದಿಲ್ಲಲ್ಲ. ಸೊ ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಫಿಫ್ತ್ ಆಪ್ಷನ್ನ ನಾವು ಅದನ್ನು ಫಿಲ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದಕ್ಕೂ ನೆಗೆಟಿವ್ ಕಟ್ ಆಗುತ್ತೆ. ಓಕೆ. ಸೊ ಇಷ್ಟೆಲ್ಲ ನಾವು ನೋಡಿಕೊಂಡು ಇವಾಗ ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದೆಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ, ಬೆಲ್ ಎಷ್ಟೊತ್ತಿಗಾಗುತ್ತೆ ಮತ್ತು ನಾವು ಅಲ್ಲಿ ಎಷ್ಟೊತ್ತಿಗಿರಬೇಕು ಅಂತೆಲ್ಲ ಹೇಳಿ. ಸೊ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಹಾಲ್ ಟಿಕೆಟಲ್ಲಿ. ಸೊ ನೀವು ಅದನ್ನು ನೋಡ್ಕೋಬಹುದು. ಸೊ ಫಸ್ಟ್ ಕ್ವಶನ್ ಬಂದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ರಾಜ್ಯಸಭೆ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ರಾಜ್ಯಸಭೆ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಆಪ್ಷನ್ 2, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅತ್ಯಂತ ಹಳೆಯ ಒಂದು ಹಣಕಾಸಿನ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಸದಸ್ಯರ ಅಧಿಕಾರಾವಧಿಯ 1 ವರ್ಷ. ಮತ್ತು 4ನೇ ಆಪ್ಷನ್ ಬಂದು, ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ 1 ಆಗಿರುತ್ತೆ. ಸೊ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಸೊ ಸಾರ್ವಜನಿಕ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಏನಿರುತ್ತೆ ಅಲ್ಲ, ಸೊ ಅದರಲ್ಲಿ ಈ ಲೆಕ್ಕಪತ್ರ ಸಮಿತಿಯಲ್ಲಿ ರಾಜ್ಯಸಭೆ ಸದಸ್ಯರು ಮಾತ್ರ ಒಳಗೊಂಡಿರುತ್ತಾರೆ. ಸೊ ಇದಕ್ಕೆ ನೋಡೋದಾದರೆ ನಾವು ಪಬ್ಲಿಕ್ ಅಕೌಂಟ್ ಕಮಿಟಿ ಅನ್ನೋದೇನಿರುತ್ತೆ ಅಲ್ಲ, ಇದು ಲೋಕಸಭೆ ಮತ್ತು ರಾಜ್ಯಸಭೆ 2 ಸದಸ್ಯರನ್ನು ಒಳಗೊಂಡಿರುತ್ತೆ. ಇದು 22 ಸದಸ್ಯರನ್ನು ಹೊಂದಿರುತ್ತೆ. ಇದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅನ್ನೋದೇನಿದೆ ಅಲ್ಲ, ಸೊ ಅದು 22 ಸದಸ್ಯರನ್ನು ಹೊಂದಿರುತ್ತೆ. ಸೊ ಇದರಲ್ಲಿ
15 ಲೋಕಸಭೆಯಿಂದ 7 ರಾಜ್ಯಸಭೆಯಿಂದ ಆಯ್ಕೆಯಾಗ್ತಾರೆ. ಸೊ ಇದು ಅತ್ಯಂತ ಹಳೆಯ ಹಣಕಾಸಿನ ಸಮಿತಿಯಾಗಿರುತ್ತೆ. ಇದರ ಸದಸ್ಯರ ಅವಧಿ ಬಂದು 1 ವರ್ಷ. ಮಂತ್ರಿಯೊಬ್ಬರು ಈ ಸಮಿತಿಗೆ ಸದಸ್ಯರಾಗಲು ಅರ್ಹರಲ್ಲ. ಸೊ ಈ ಒಂದು ಮಂತ್ರಿಯೊಬ್ಬರು ಈ ಸಮಿತಿಗೆ ಸದಸ್ಯರಾಗಲು ಇದಕ್ಕೆ ಅರ್ಹರಲ್ಲ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಇದಕ್ಕೆ ನಾವು ಕ್ವಶನ್ ಪೇಪರು ಸಾಲ್ವ್ ಮಾಡ್ಬೇಕಾದ್ರೆ ಅಥವಾ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಹೇಳಿಕೆಯನ್ನು ನಾವು ಗಮನಿಸಬೇಕಾಗುತ್ತೆ. ಇದರಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿರೋವಂಥದ್ದು. ಯಾವುದು ಸರಿಯಲ್ಲ ಅಂತಂದರೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಬರೀ ರಾಜ್ಯಸಭೆ ಸದಸ್ಯರನ್ನು ಮಾತ್ರ ಒಳಗೊಂಡಿರೋದಿಲ್ಲ, ಇದರಲ್ಲಿ ಲೋಕಸಭೆ ಸದಸ್ಯರು ಸಹ ಒಳಗೊಂಡಿರ್ತಾರೆ. ಸೊ ಸರಿಯಲ್ಲ ಅನ್ನೋದು ಇಂಪಾರ್ಟೆಂಟ್. ನಾವು ಯಾವುದು ಸರಿ ಅಂತ ಅಂದ್ಕೊಂಡು ಎಲಿಮಿನೇಷನ್ ಮಾಡೋದಲ್ಲ, ಹೇಳಿಕೆಯನ್ನು ಕರೆಕ್ಟಾಗಿ ಓದ್ಕೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ರಾಜ್ಯಸಭೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ಪಬ್ಲಿಕ್ ಅಕೌಂಟ್ ಕಮಿಟಿಯಲ್ಲಿ 2 ಸದಸ್ಯರು ಒಳಗೊಂಡಿರ್ತಾರೆ. ಇದರಲ್ಲಿ 22 ಸದಸ್ಯರು ಲೋಕಸಭೆಯಿಂದ ಇರ್ತಾರೆ, 7 ಜನ ರಾಜ್ಯಸಭೆಯಿಂದ ಇರ್ತಾರೆ. ಸೊ ಇದು ಅತ್ಯಂತ ಹಳೆಯಾದಂತಹ ಒಂದು ಹಣಕಾಸಿನ ಸಮಿತಿ ಅಂತ ಕರಿತೀರಿ. ಮತ್ತು ಈ ಲೆಕ್ಕಪತ್ರ ಸಮಿತಿಯ ಒಂದು ಅವಧಿ ಬಂದು 1 ವರ್ಷ ಆಗಿರುತ್ತೆ. ಪ್ರತಿಯೊಬ್ಬ ಮಂತ್ರಿಯೊಬ್ಬರು ಸಾರ್ವಜನಿಕ ಒಂದು ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ. ಮಂತ್ರಿಯೊಬ್ಬರೇ ಇದಕ್ಕೆ ಸದಸ್ಯರಾಗಲು ಅರ್ಹರಲ್ಲ. ಸೊ ಇದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇಬ್ಬರು ಸಹ ಇದರಲ್ಲಿ ಒಳಗೊಂಡಿರ್ತಾರೆ. ಇದರ ಯಾವುದು ಸರಿಯಾದ ಹೇಳಿಕೆಯಲ್ಲ ಅಂತಂದರೆ, ಸೊ ರಾಜ್ಯಸಭೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದರಲ್ಲಿ ಇಬ್ಬರು ಸಹ ಇರ್ತಾರೆ. ಇದು ಬಂದು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತಹ ಒಂದು ಕ್ವಶನ್ ಆಗಿರುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿರುವಂತಹ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಹೈಡ್ರೋಫ್ಲೋರಿಕ್ ಆಮ್ಲ ಆಗಿರುತ್ತೆ. ಆಪ್ಷನ್ 3ನೇದು ಹೈಡ್ರೋಫ್ಲೋರಿಕ್ ಆಮ್ಲ ಅನ್ನುವಂಥದ್ದು ಒಂದು ಗಾಜಿನ ಒಂದು ಶೀಶೆಯಲ್ಲಿ ನಾವು ಶೇಖರಣೆ ಮಾಡಬಾರದು ಅಂತ. ಸೊ ಹೈಡ್ರೋಫ್ಲೋರಿಕ್ ಆಮ್ಲ ಗಾಜಿನೊಂದಿಗೆ ಪ್ರತಿಕ್ರಿಯಿಸಿ ಸಿಲಿಕಾನ್ ಟೆಟ್ರಾಫ್ಲೋರೈಡನ್ನು ರೂಪಿಸುತ್ತದೆ. ಆದ್ದರಿಂದ ಇದು ಗಾಜಿನ ಶೀಶೆಯಲ್ಲಿ ಶೇಖರಿಸಲು ಸಾಧ್ಯ ಆಗೋದಿಲ್ಲ. ಇದರ ಆಮ್ಲವನ್ನು ಗಾಜಿನ ಶೀಶೆಯಲ್ಲಿ ಶೇಖರಿಸಬಹುದು. ಸೊ ಇದನ್ನು ಶೇಖರಣೆ ಮಾಡೋದ್ರಿಂದ ಇದು ಏನಾಗುತ್ತೆ ಅಂತಂದರೆ ಸಿಲಿಕಾನ್ ಟೆಟ್ರಾಫ್ಲೋರೈಡ್ ಆಗುತ್ತೆ. ಸೊ ಹಾಗಾಗೋದ್ರಿಂದ ಗಾಜಿನ ಶೀಶೆ ಇದರಲ್ಲಿ ಶೇಖರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಇದು ಸೈನ್ಸ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ ಅನ್ನುವಂಥದ್ದು. ಸೊ ಯುರೇನಿಯಮ್ಮು, ಅಮೋನಿಯಂ ನೈಟ್ರೇಟು ಮತ್ತು ಟ್ರಿಪಲ್ ಸೂಪರ್ ಫಾಸ್ಫೈಟು ಮತ್ತು ಪೊಟ್ಯಾಷಿಯಂ ಸಲ್ಫೈಡು ಈ ಮೇಲಿನ ಯಾವ ರಸಗೊಬ್ಬರ ಸಾರ್ವಜನಿಕ ಯುಕ್ತ ರಸಗೊಬ್ಬರವಾಗಿದೆ ಅನ್ನೋವಂಥದ್ದು ಕ್ವಶನ್ನು. ಸೊ ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರು ಯೂರಿಯಾ, ಆಮೇಲೆ ಅಮೋನಿಯಂ ನೈಟ್ರೇಟ್. ಇದರ ಒಂದು ರಸಗೊಬ್ಬರಗಳ ಸಾರ್ವಜನಿಕಯುಕ್ತ ರಸಗೊಬ್ಬರ ಯಾವುದಾಗಿದೆ ಅಂತಂದರೆ ಯೂರಿಯಾ ಅನ್ನೋವಂಥದ್ದು ರಸಗೊಬ್ಬರ. ಸೊ ನಾವೇನು ಫರ್ಟಿಲೈಸರ್ಸ್ ನಾವು ಕೃಷಿಗೆ ಯೂಸ್ ಮಾಡ್ತಿರಲ್ಲ, ಸೊ ಅದನ್ನು ನಾವು ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟನ್ನು ನಾವು ಯೂಸ್ ಮಾಡ್ತೀರಿ. ಇದು ಸಾರ್ವಜನಿಕಯುಕ್ತ ಒಂದು ರಸಗೊಬ್ಬರ ಆಗಿರೋವಂಥದ್ದು. ಸೊ ಇದು ಯೂರಿಯಾ ಅನ್ನೋದು ಸಾರ್ವಜನಿಕಯುಕ್ತ ರಸಗೊಬ್ಬರ 46 ಅನ್ನೋ ಪರ್ಸೆಂಟರಷ್ಟು ಇರುತ್ತೆ ಇದರಲ್ಲಿ. ಮತ್ತು ಅಮೋನಿಯಂ ನೈಟ್ರೇಟು ಸಹ ಸಾರ್ವಜನಿಕ ರಸಗೊಬ್ಬರ. ಮತ್ತು ಟ್ರಿಪಲ್ ಸೂಪರ್ ಫಾಸ್ಫೇಟ್ ಅನ್ನೋವಂಥದ್ದು ಒಂದು ಫಾಸ್ಫೇಟ್ ರಸಗೊಬ್ಬರ ಆಗಿರುತ್ತೆ. ಇದು ಸಾರಜನಕವಲ್ಲದ್ದು. ಇದು ಪೊಟ್ಯಾಷಿಯಂ ಸಲ್ಫೈಡ್ ಅನ್ನೋವಂಥದ್ದು ಪೊಟ್ಯಾಷಿಯಂ ರಸಗೊಬ್ಬರ ಆಗಿರುತ್ತೆ ಇದು. ಸೊ ಇದು ಒಂದು ಫಾಸ್ಫೇಟ್ ರಸಗೊಬ್ಬರ ಇದು, ಮತ್ತು ಇದು ಪೊಟ್ಯಾಷಿಯಂ ರಸಗೊಬ್ಬರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಹಾರ್ಮೋನ್ಗಳು ಇಂಟರ್ಸೆಲ್ಯುಲರ್ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಇದು ಹೇಳಿಕೆ 2 ನೋಡೋದಾದರೆ, ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನು ಉತ್ಪತ್ತಿ ಮಾಡುತ್ತದೆ ಅನ್ನೋವಂಥದ್ದು. ಈ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಹೇಳಿಕೆ
ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಥವಾ ಸರಿಯಾದ ಉತ್ತರವನ್ನು ಗುರುತಿಸಿ ಅನ್ನೋವಂಥದ್ದು. ಮೊದಲನೇದು ನೋಡೋದಾದರೆ 2 ಹೇಳಿಕೆಗಳು ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 1 ಸರಿಯಾಗಿಲ್ಲ, ಆದರೆ ಹೇಳಿಕೆ 2 ಸರಿಯಾಗಿದೆ. 4ನೇದು ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ನ ನಾವು ನೋಡೋದಾದರೆ ಆಪ್ಷನ್ 1 ಆಗಿರುತ್ತೆ. 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಹಾರ್ಮೋನ್ಗಳು ಇಂಟರ್ನಲ್ ಸೆಲ್ಯುಲರ್ ಸಂದೇಶಕ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಸರಿ ಇದೆ. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡನ್ನು ಉತ್ಪಾದನೆ ಮಾಡುತ್ತದೆ ಅನ್ನುವಂಥದ್ದು. ಸೊ ಈ 2 ಆನ್ಸರ್ಗಳು ಸರಿ ಇರುವಂಥದ್ದು. ಇದು ಸೈನ್ಸ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸೊ 5th ಒನ್, ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದುತ್ತವೆ ಅನ್ನುವಂಥದ್ದು. ಸೊ ಇದಕ್ಕೆ ಆಪ್ಷನ್ ಎ ಪ್ಲಿಂಟ್ ಗ್ಲ್ಯಾಂಡ್ ಕ್ಯಾಮ್ರಾ ಮಸೂರ ತಯಾರಿಕೆಯಲ್ಲಿ, ಕ್ರೂಕ್ಸ್ ಗ್ಲಾಸ್ ಬಂದು ಗಾಗಲ್ಗಳ ಲೆನ್ಸ್ಗಳಲ್ಲಿ, ಸೊ ಏನು ಗ್ಲಾಸಸ್ ಹಾಕ್ಕೊಳ್ತಿರಲ್ಲ ಅದರ ಒಂದು ಲೆನ್ಸ್ಗಳಲ್ಲಿ, ಮತ್ತು ಸೋಡಾ ಲೈಮ್ ಗ್ಲಾಸ್ ಬಂದು ರೀಜೆಂಟ್ ಬಾಟಲ್ಗಳ ತಯಾರಿಕೆಯಲ್ಲಿ. ಸೊ ಇದಕ್ಕೆ ಆನ್ಸರ್ ಬಂದು ABC ಆಗಿರುತ್ತೆ. ಸೊ 3 ಆನ್ಸರ್ ಕರೆಕ್ಟ್ ಆಗಿದೆ. ಸೊ ಕ್ಯಾಮ್ರಾ ಮಸೂರ ತಯಾರಿಕೆಯಲ್ಲಿ ನಾವು ಇದನ್ನು ಪ್ಲಿಂಟ್ ಗ್ಲಾಸ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀರಿ, ಮತ್ತು ಕ್ರೂಕ್ಸ್ ಗ್ಲಾಸನ್ನು ಮತ್ತು ಈ ಏನು ಕನ್ನಡಕ ಮಾಡ್ತಿರಲ್ಲ ಸೊ ಅದರಲ್ಲಿ ನಾವು ಯೂಸ್ ಮಾಡುವಂಥದ್ದು. ಇದು UV ಕಿರಣಗಳನ್ನು ತಡೆಯೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಈ ಒಂದು ಕ್ರೂಕ್ಸ್ ಗ್ಲಾಸ್ ಅನ್ನುವಂಥದ್ದು. ಸೊ ಇನ್ನು ಇದು ಸಹ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್. ಇವೆಲ್ಲ ಅಪ್ಲೈಡ್ ಸೈನ್ಸ್ ಆಗಿರುತ್ತೆ. ಯಾವ ಹೆಸರಿನ ವಿದ್ಯುತ್ಕಾಂತೀಯ ವಿಕಿರಣವನ್ನು ಮ್ಯಾಗ್ನೆಟೆಡ್ ರೆಸೊನೆನ್ಸ್ ಇಮ್ಯಾಜಿಂಗ್ ಸ್ಕ್ಯಾನಿಂಗ್ನಲ್ಲಿ ಉಪಯೋಗಿಸುತ್ತಾರೆ, MRI ಸ್ಕ್ಯಾನಿಂಗಲ್ಲಿ ಉಪಯೋಗಿಸುತ್ತಾರೆ ಅನ್ನೋವಂಥದ್ದು. ಸೊ ಕ್ವಶನ್ನು. ಸೊ ಇದಕ್ಕೆ ಆನ್ಸರ್ ಬಂದು ರೇಡಿಯೋ ತರಂಗಗಳು ಆಗಿರುತ್ತೆ. ಈ ಒಂದು MRI ಸ್ಕ್ಯಾನಿಂಗಲ್ಲಿ ನಾವು ರೇಡಿಯೋ ತರಂಗಗಳನ್ನು ಬಳಸಲಾಗುತ್ತೆ. MRIಯಲ್ಲಿ ನಾವು ಪ್ರಬಲ ಕಾಂತೀಯ ಕ್ಷೇತ್ರ ಮತ್ತು ರೇಡಿಯೋ ತರಂಗಗಳನ್ನು ಬಳಸಿ ದೇಹದ ಆಂತರಿಕ ಚಿತ್ರಗಳನ್ನು ಸೊ ನಾವು ಸೆರೆ ಹಿಡಿಯೋದಕ್ಕೋಸ್ಕರ ಈ ಒಂದು MRI ಸ್ಕ್ಯಾನಿಂಗನ್ನು ಮಾಡ್ತೀರಿ. ಸೊ ಅದರಲ್ಲಿ ಯಾವುದೇ ಒಂದು ಕಿರಣಗಳು ಯೂಸ್ ಆಗುತ್ತೆ ಅಂತಂದರೆ ರೇಡಿಯೋ ತರಂಗಗಳು ಇದರಲ್ಲಿ ಯೂಸ್ ಆಗುವಂಥದ್ದು. ನೇರಳಾತೀತ ಕಿರಣಗಳು ಸೂರ್ಯನಿಂದ ಬರುವಂತಹ ಒಂದು ಕಿರಣಗಳನ್ನು ನಾವು ನೇರಳಾತೀತ ಕಿರಣಗಳು ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಮ್ಯಾಗ್ನೆಟೆಡ್ ರೆಸೊನೆಂಟ್ ಇಮ್ಯಾಜಿನಿಂಗ್ ಅನ್ನೋವಂಥದ್ದು. ನೆಕ್ಸ್ಟ್ ಕ್ವಶನ್. ಈ ಕೆಳಕಂಡ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ? ಭಾಗ 1 ಭಾಗ 2. ಸೊ ಇದು ಪಂಚಾಯಿತಿಗೆ ಸಂಬಂಧಿಸಿದಂತಹ ಒಂದು ಕ್ವಶನ್ ಆಗಿರುತ್ತೆ. ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿದೆ ಪಂಚಾಯಿತಿ ಬಗ್ಗೆ ಓದಬೇಕು ಅಂತ ಹೇಳಿ. ಸೊ ಇದಕ್ಕೆ ನಾವು ನೋಡೋದಾದರೆ ಫಸ್ಟ್ ಒನ್ 249ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ, ಯಾವುದಕ್ಕೆ ಹೊಂದಾಣಿಕೆ ಆಗಿದೆ ಅನ್ನೋವಂಥದ್ದನ್ನು ಸೊ ನಾವು ನೋಡಬೇಕಾಗುತ್ತೆ. 249ನೇ ವಿಧಿ ಯಾವುದರ ಬಗ್ಗೆ ಹೇಳುತ್ತೆ ಅಂತಂದರೆ ಗ್ರಾಮ ಸಭೆ ಬಗ್ಗೆನೇ ಹೇಳುತ್ತೆ. 243D ವಿಧಿ ಒಂದು ಪಂಚಾಯಿತಿ ಸ್ಥಾನಗಳ ಮೀಸಲಾತಿ ಬಗ್ಗೆ ಹೇಳುತ್ತೆ. ಮತ್ತು 243G ಬಂದು ಪಂಚಾಯತಿನ ಅಧಿಕಾರ ಮತ್ತು ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. 243J ಇದು ಬಂದು ಸೊ ತಪ್ಪಾಗಿರುತ್ತೆ. ಇದಕ್ಕೆ ಆನ್ಸರ್ ಏನು ಅಂತಂದರೆ ಸೊ 1 2 3 243K ಇದು ಪಂಚಾಯಿತಿ ಚುನಾವಣೆ ಬಗ್ಗೆ ತಿಳಿಸುವಂಥದ್ದು ಬಂದು 243K ಆಗಿರುತ್ತೆ, 243J ಅಲ್ಲ. ಸೊ ಈ ಪಂಚಾಯಿತಿಗಳ ಈ ಚುನಾವಣೆ ಏನಿರುತ್ತೆ 243K ನಡೆಸುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 2 ಆಗಿರುತ್ತೆ, B ಮತ್ತು C. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ 1997 ಮುಖ್ಯ ಉದ್ದೇಶ ಏನು ಅನ್ನುವಂಥದ್ದು ಕ್ವಶನ್ನು. ಸೊ ಇದಕ್ಕೆ ಆನ್ಸರ್ ಬಂದು
ಒಂದನೇದಾಗಿರುತ್ತೆ, ಹೆಚ್ಚು ಸ್ವಾಯತ್ತ ಸಹಕಾರ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಉದ್ದೇಶ ಏನು ಅನ್ನೋದನ್ನು ಕೇಳಿದ್ದಾರೆ ಇಲ್ಲಿ. ಸೊ ಇದರ ಒಂದು ಉದ್ದೇಶ ಏನು ಅಂತಂದರೆ, ಹೆಚ್ಚು ಸ್ವಾಯತ್ತ ಸಹಕಾರ ಸಂಘಗಳನ್ನು ಸ್ಥಾಪನೆಗೆ ಅವಕಾಶ ಮಾಡಿಕೊಡುವುದು ಮತ್ತು ಇದು ಸಹಕಾರ ಸಂಘಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದನ್ನು ಇದರ ಒಂದು ಮುಖ್ಯ ಉದ್ದೇಶ ಆಗಿರುವಂಥದ್ದು. ಇದು ಸಹಕಾರ ಸಂಘಗಳಿಗೆ ಸಂಬಂಧಿಸಿರುವಂತಹ ಒಂದು ಕಾಯಿದೆ ಆಗಿರುತ್ತೆ. ಕರ್ನಾಟಕ ಸೌಹಾರ್ದತೆ ಸಹಕಾರಿ ಕಾಯ್ದೆ 1997 ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಪಂಚಾಯತ್ ಚುನಾವಣೆ ಮೇಲ್ವಿಸ್ತರಣೆ ಮಾಡುವ, ನಿರ್ದೇಶನ ನೀಡುವ ಮತ್ತು ಚುನಾವಣೆಗಳನ್ನು ನಡೆಸುವ ಅಧಿಕಾರ ಯಾರ ಬಳಿ ಇದೆ ಅನ್ನೋವಂಥದ್ದು ಕ್ವಶನ್ನು. ಸೊ ಇದರ ಒಂದು ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ರಾಜ್ಯ ಚುನಾವಣಾ ಕಚೇರಿಗೆ ಇರ್ತೈತೆ. ಪಂಚಾಯತಿ ಚುನಾವಣೆಯನ್ನು ನಡೆಸುವಂಥದ್ದು ಬಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಿರುತ್ತೆ. ಆಪ್ಷನ್ 4. ಸೊ ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಿರುತ್ತೆ, 2 ಅಲ್ಲ. ರಾಜ್ಯ ಚುನಾವಣಾ ಅಧಿಕಾರಿ ಅಲ್ಲ. ಸೊ ಇದಕ್ಕೆ ಆನ್ಸರ್ ಒಂದು ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಿರುತ್ತೆ. ಇನ್ನು ಎಲ್ಲದಕ್ಕೂ ಎಲೆಕ್ಷನ್ ನಡೆಸುವಂಥದ್ದು ಬಂದು ಭಾರತೀಯ ಚುನಾವಣಾ ಆಯೋಗ ಆಗಿರುತ್ತೆ. ಸೊ MLA MP ಎಲೆಕ್ಷನ್ಸ್ ಏನಿದೆ, MLA ಮತ್ತು MP, ಸೊ ಇದರ ಒಂದು ಎಲೆಕ್ಷನ್ಸ್ ಎಲ್ಲನೂ ಭಾರತೀಯ ಚುನಾವಣಾ ಆಯೋಗ ನಡೆಸುತ್ತೆ. ಬಟ್ ಪಂಚಾಯತಿಗೆ ರಿಲೇಟೆಡ್ ಎಲೆಕ್ಷನ್ ನಡೆಸುವಂಥದ್ದು ರಾಜ್ಯ ಚುನಾವಣಾ ಆಯೋಗ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನಂತರ ಭೂಮಿಯಿಂದ ಚಂದ್ರನ ಹೊಳೆಯುವ ಭಾಗದ ಗೋಚರಿಸುವಿಕೆ ಗಾತ್ರವು ಪ್ರತಿದಿನ ಡ್ಯಾಶ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಕ್ವಶನ್ನು, ಇದಕ್ಕೆ ಆನ್ಸರ್ ಬಂದು 2 ಆಗಿರುತ್ತೆ. ಅಮಾವಾಸ್ಯೆಯ ನಂತರ ಭೂಮಿಯಿಂದ ಚಂದ್ರನ ಹೊಳೆಯುತ್ತಿರುವ ಭಾಗವು ಗೋಚರಿಸುವಿಕೆ ಗಾತ್ರ ಪ್ರತಿದಿನ ಹೆಚ್ಚಾಗುತ್ತದೆ. ಅಮಾವಾಸ್ಯೆ ಇದ್ದಾಗ ಈ ಒಂದು ಚಂದ್ರನ ಏನಿರುತ್ತೆ ಅದು ಕಾಣಿಸೋದಿಲ್ಲ. ಸೊ ಅದು ಭೂಮಿಯಿಂದ ಚಂದ್ರನ ಹೊಳೆಯುವ ಭಾಗವನ್ನು ಗೋಚರಿಸೋ ಗಾತ್ರ, ಸೊ ಅದು ಸ್ವಲ್ಪ ಏನು ಇದಾಗುತ್ತಲ್ಲ, ಏನು ದೂರ ಆಗುತ್ತಲ್ಲ, ಆವಾಗ ಅದರ ಒಂದು ಪ್ರತಿದಿನ ಅದರ ಗಾತ್ರ ಹೆಚ್ಚಾಗುವಂಥದ್ದು. ಆಪ್ಷನ್ 2 ಆಗಿರುತ್ತೆ. ಸೊ ಇದು ಜಿಯೋಗ್ರಫಿ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿದೆ ಅನ್ನುವಂಥದ್ದು ಕ್ವಶನ್ನು. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ವಿಲಿಯಂ ಬೆಂಟಿಕ್ಕು, ಲಾರ್ಡ್ ಹಂಹರ್ಟ್, ಲಾರ್ಡ್ ಆಕ್ಲ್ಯಾಂಡ್ ಮತ್ತು ಲಾರ್ಡ್ ಎಲಿನೋ ಬರ್ ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ಇದಕ್ಕೆ ವಿಲಿಯಂ ಬೆಂಟಿಕ್ ಒಂದು 1828 ಇಂದ 1835ವರೆಗೂ ಆಗುತ್ತೆ. ಸೊ ಲಾರ್ಡ್ ಹಂಪ್ಟೆ ಬಂದು 1823 to 28 ಆಗಿರುತ್ತೆ. ಸೊ 1836ಇಂದನೂ 1842 ಆಗಿರುತ್ತೆ. ಎಲಿನೋಬರ್ ಬಂದು 1842 ಇಂದ 44 ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಈ ಒಂದು ಆ್ಯಕ್ಟ್ಸಲ್ಲಿ ಬರುವಂತಹ ಇವರು ಏನಿರ್ತಾರಲ್ಲ, ಸೊ ಇದನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಸ್ವತಂತ್ರ ಚಳುವಳಿ ಕಾಲದ ಕ್ರಾಂತಿಯ ಸಂಘಟನೆ HRA ವಿಸ್ತೃತ ರೂಪ ಏನು ಅನ್ನುವಂಥದ್ದು. ಸೊ ಕ್ವಶನ್ನು ಏನು ಅಂತಂದರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ HRA ಅನ್ನುವಂತಹ ಒಂದು ವಿಸ್ತೃತ ರೂಪ. ಭಾರತದ ಸ್ವತಂತ್ರ ಚಳುವಳಿಯ ಕಾಲದಲ್ಲಿ ಕ್ರಾಂತಿಕಾರಿ ಸಂಘಟನೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ಇದಕ್ಕೆ ಆನ್ಸರು. ಸೊ ಇದು ಬಂದು 1924ರಲ್ಲಿ ಶುರು ಆಗುವಂಥದ್ದು, ಸ್ಥಾಪನೆ ಆಗುವಂಥದ್ದು ಹಿಂದೂಸ್ತಾನ್ ಈ ಒಂದು ಕ್ರಾಂತಿಕಾರಿ ಸಂಘಟನೆ. ಸೊ ಇದು ನಂತರ ಇದರ ನೆಕ್ಸ್ಟ್ ಇದರ ಹೆಸರು ಚೇಂಜ್ ಆಗುತ್ತೆ ಅಂತಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ಇದು ನೆಕ್ಸ್ಟ್ ಹೆಸರು ಚೇಂಜ್ ಆಗುವಂಥದ್ದು. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ಹೆಸರನ್ನ ನಾವು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್
ಅಂತ ಕರಿತೀರಿ. ಸೊ ಇದರ ಒಂದು ಏನು ಸದಸ್ಯರು ಯಾರ್ಯಾರು ಆಗಿರ್ತಾರೆ ಅಂತಂದರೆ ಭಗತ್ ಸಿಂಗ್ ಆಗಿರ್ತಾರೆ, ಸುಖದೇವ್, ದೆನ್ ರಾಜ್ಗುರು ಇದರ ಒಂದು ಸದಸ್ಯರಾಗಿರ್ತಾರೆ. ಓಕೆನಾ. ಸೊ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂದಿರೋದನ್ನು ನೆಕ್ಸ್ಟು ಏನು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಚೇಂಜ್ ಆದಾಗ ಇದರ ಒಂದು ಸದಸ್ಯರು ಯಾರಾಗಿರ್ತಾರೆ ಅಂದರೆ ಭಗತ್ ಸಿಂಗ್, ಸುಖದೇವ್ ಆ್ಯಂಡ್ ರಾಜ್ಗುರು ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13. ಸತ್ತಾರಿಯಾ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಯಾರು ಅನ್ನುವಂಥದ್ದು. ಸೊ ಇದನ್ನು ಪರಿಚಯ ಮಾಡಿದ್ದು ಶಂಕರದೇವ ಅನ್ನುವಂಥವ್ರು ಈ ಒಂದು ಸತ್ರಿಯಾ ಅನ್ನುವಂತಹ ಒಂದು ನೃತ್ಯ ಪ್ರಕಾರವನ್ನು ಪರಿಚಯ ಮಾಡಿದ್ದು. ಇದು ಅಸ್ಸಾಮಿನ ಒಂದು ಪ್ರಮುಖ ನೃತ್ಯ ಪ್ರಕಾರವಾಗಿದ್ದು 2000ರಲ್ಲಿ ಇದಕ್ಕೆ 8ನೇ ಶಾಸ್ತ್ರೀಯ ನೃತ್ಯ ಪ್ರಕಾರ ಮಾನ್ಯತೆ ಪಡ್ಕೊಂಡಿರುವಂಥದ್ದು. 2000ರಲ್ಲಿ ಇದಕ್ಕೆ ಭಾರತದಲ್ಲಿ 8ನೆಯ ಒಂದು ಶಾಸ್ತ್ರೀಯ ನೃತ್ಯ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಇದು ಅಸ್ಸಾಂಗೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಜೋಡಿ ಬೆಳಗಾವಿ ಮ್ಯಾಜಿಕ್ ಕ್ಲಬ್ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪಿಸಿದರು ಅನ್ನುವಂಥದ್ದು. ಸೊ ಈ ಒಂದು ಬೆಳಗಾವಿಯ ಮ್ಯಾಜಿಕ್ ಕ್ಲಬ್ ಕ್ರಾಂತಿಕಾರಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ ಯಾರು ಅಂತಂದರೆ ಆಪ್ಷನ್ ಎ ಗಂಗಾಧವರಾವ್ ದೇಶಪಾಂಡೆ ಮತ್ತು ಆಲೂರು ವೆಂಕಟರಾವ್ ಅನ್ನುವಂಥವ್ರು ಸ್ಥಾಪನೆ ಮಾಡಿರುವಂಥದ್ದು ಈ ಒಂದು ಬೆಳಗಾವಿ ಮ್ಯಾಜಿಕ್ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು. ಇವರಿಬ್ಬರು ಬೆಳಗಾವಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. 15ನೇ ಕ್ವಶನ್. ಕೆಳಗಿನ ಹೇಳಿಕೆಗಳಲ್ಲಿ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಯಾವುದು ತಪ್ಪಾಗಿದೆ ಹೇಳಿಕೆ ಅನ್ನುವಂಥದ್ದನ್ನು ನೋಡೋದಾದರೆ, 1ನೇ ಚಂದ್ರಗುಪ್ತನು ಲಿಬಿಚಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯಕ್ಕೆ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು ಅನ್ನುವಂಥದ್ದು ತಪ್ಪಾದ ಹೇಳಿಕೆಯನ್ನು ನಾವು ಗುರುತು ಮಾಡಬೇಕಾಗಿರೋದು. ಗುಪ್ತರ ಕಾಲಕ್ಕೆ ಸಂಬಂಧಿಸಿದಂಗೆ ತಪ್ಪಾದ ಹೇಳಿಕೆ ಯಾವುದು ಅಂತ. ಸಾಮಾನ್ಯ ಶಕ 320ರಲ್ಲಿ ಗುಪ್ತಶಕೆಯನ್ನು ಸಮುದ್ರಗುಪ್ತ ಪ್ರಾರಂಭ ಮಾಡಿದನು ಮತ್ತು ಸಮುದ್ರಗುಪ್ತನು ಶ್ರೇಷ್ಠ ಕವಿ ಮತ್ತು ಸಂಗೀತ ಪ್ರಿಯನಾಗಿದ್ದನು. 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು ಅನ್ನುವಂಥದ್ದು. ಸೊ ಇದರಲ್ಲಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನು ನಾವು ಗುರುತು ಮಾಡಬೇಕಾಗಿರೋದು. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಇದನ್ನು ಯಾವಾಗ ಪ್ರಾರಂಭ ಆಗಿದ್ದು ಅಂತಂದರೆ ಗುಪ್ತಶಕೆ 320ರಲ್ಲೇ ಸಾಮಾನ್ಯ ಶಕ 320 ಗುಪ್ತಶಕೆಯನ್ನು 1ನೇ ಚಂದ್ರಗುಪ್ತ ಪ್ರಾರಂಭ ಮಾಡಿದ್ದು, ಸಮುದ್ರಗುಪ್ತ ಅಲ್ಲ. 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ ಅಲ್ಲ. ಇದು ತಪ್ಪು. ಇನ್ನೆಲ್ಲ ಕರೆಕ್ಟ್ ಇದೆ. 1ನೇ ಚಂದ್ರಗುಪ್ತನು ಲಿಬಿಚಿಯ ಯುವರಾಣಿಯ ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ತಾನೆ. ಮತ್ತು ಚಂದ್ರಗುಪ್ತನು ಶ್ರೇಷ್ಠ ಕವಿಯಾಗಿರ್ತಾನೆ ಮತ್ತು ಸಂಗೀತ ಪ್ರಿಯನೂ ಆಗಿರ್ತಾನೆ. ದೆನ್ 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಅನ್ನುವಂತಹ ಬಿರುದು ಸಹ ಪಡೆದಿರ್ತಾನೆ. ಇವು 4 ಸಹ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನೆಕಾರರ ಕುರಿತಾದ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅನ್ನೋವಂಥದ್ದು. ಸೊ ಕ್ವಶನ್ನು ಇದಕ್ಕೆ ಕೃತಿಗಳು ಮತ್ತು ರಚನೆಕಾರರು ಇದರಲ್ಲಿ ತಪ್ಪಾದ ಜೋಡಿಯನ್ನು ಗುರುತು ಮಾಡಬೇಕು. ಎಲ್ಲನೂ ಸರಿ ಅಂತ ಕೇಳ್ತಿದ್ರು ಫಸ್ಟು, ಬಟ್ ಇವಾಗೆಲ್ಲ ಯಾವ್ದು ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಕೇರ್ಫುಲ್ಲಾಗಿ ಓದ್ಕೋಬೇಕು ಇದನ್ನು. ಬಾರಾವಿ ಕೀರ್ತಾರ್ಜುನಿಯ, ಧರ್ಮಪಾಲ ಮತ್ತವಿಲಾಸ, ಪ್ರಹಸಾನ, ದಂಡಿ, ದಶಕುಮಾರ ಚರಿತೆ, ಶಿವಭಟ್ಕಳ ಮತ್ತು ಹರಿಪಾರ್ವತೀಯ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಯಾವುದು ತಪ್ಪಾಗಿದೆ ಅಂತಂದರೆ ಧರ್ಮಪಾಲ 3ನೇದು ತಪ್ಪಾಗಿರುವಂಥದ್ದು. ಧರ್ಮಪಾಲ ಮತ್ತ ವಿಲಾಸ ಪ್ರಹಸನ ಅನ್ನೋವಂಥದ್ದು ತಪ್ಪು. ಇದಕ್ಕೆ ಮಹೇಂದ್ರ ವರ್ಮನ್ ಬರೆದಿರುವಂಥದ್ದು. ಇದನ್ನು ಮಹೇಂದ್ರ ವರ್ಮ ಈ ಒಂದು ಕೃತಿಯನ್ನು ಬರೆದಿರುವಂಥದ್ದು. ಮತ್ತ ವಿಲಾಸ ಪ್ರಹಸನ ಅನ್ನೋ ಒಂದು ಕೃತಿಯನ್ನು ಬರೆದಿರುವಂಥದ್ದು. ಇನ್ನೆಲ್ಲನೂ ಸರಿ ಇದೆ. ನೆಕ್ಸ್ಟ್ ಕ್ವಶನ್. ಪ್ರತಿಪಾದನೆ ಎ. ಇಲ್ತಮಿಷ್ನು ದೆಹಲಿಯ ಸುಲ್ತಾನ ಮನೆತನದ ನಿಜವಾದ ಸ್ಥಾಪಕ. ಇದಕ್ಕೆ ಕಾರಣವಂತೂ ಇಲ್ತಮಿಷ್ನು ಕುತುಬುದ್ದೀನ್ ಐಬಕನ ಮಗನಾಗಿದ್ದ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ.
ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಪ್ರತಿಪಾದನೆ: ಇಲ್ತಮಿಷು ದೆಹಲಿ ಸುಲ್ತಾನ ಮನೆತನದ ನಿಜವಾದ ಸ್ಥಾಪಕ. ಇದು ಸರಿ ಇರುವಂಥದ್ದು. ಸೊ ಇದಕ್ಕೆ ಕಾರಣ ಬಂದು ಇಲ್ತಮಿಷ್ ಕುತುಬುದ್ದೀನ್ ಐಬಕ್ಕನ ಮಗ ಅನ್ನುವಂಥದ್ದು. ಸೊ ಇದು ತಪ್ಪಾಗಿರುವಂಥದ್ದು. ಸೊ ಇಲ್ತಮಿಷ್ನ ಐಬಕ್ನ ಅಳಿಯ ಮತ್ತು ಗುಲಾಮನಾಗಿರ್ತಾನೆ. ಇಲ್ತಮಿಷು ಸೊ ಅವನ ಮಗ ಅಲ್ಲ, ಅವನ ಅಳಿಯ ಆಗಿರ್ತಾನೆ. ಸೊ ಮಗ ಅಲ್ಲ, ಅಳಿಯ ಆಗಿರ್ತಾನೆ. ಹಾಗಾಗಿ ಇದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್: ಒಂದು ಮಗು RH ಅಂಶ ಹೊಂದಾಣಿಕೆಯಾಗದ ಕಾರಣ ರಕ್ತಹೀನತೆ ಮತ್ತು ಕಾಮಲೆಯಿಂದ ಬಳಲುತ್ತದೆ. ಅಂತಹ ಪರಿಸ್ಥಿತಿ ಯಾವಾಗ ಎದುರಾಗುತ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಏನು ಕ್ವಶನ್ನು. ಸೊ ಅದಕ್ಕೆ ಆನ್ಸರ್ ಬಂದು ಮೂರನೇದಾಗಿರುತ್ತೆ. RH ನೆಗೆಟಿವ್ ಬ್ಲಡ್ ಗ್ರೂಪ್ನ ಮಹಿಳೆ ಮತ್ತು RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ ಈ ಒಂದು ಇದು ಸಂಭವಿಸುವಂಥದ್ದು. ಒಂದು ಮಗುವಲ್ಲಿ ಈ ಒಂದು RH ಫ್ಯಾಕ್ಟರು ರಕ್ತಹೀನತೆ ಮತ್ತು ಕಾಮಲೆಯಿಂದ ಬಳಲಲು ಯಾವ ಒಂದು ಬ್ಲಡ್ ಗ್ರೂಪ್ ಅವ್ರ ಮದುವೆ ಆದರೆ ಇದಕ್ಕೆ ಕಾರಣ ಅಂತಂದರೆ ಸೊ RH ನೆಗೆಟಿವ್ ಗ್ರೂಪ್ ಮಹಿಳೆ ಮತ್ತು RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹ ಆದಾಗ ಇದು ರಕ್ತಹೀನತೆ ಮತ್ತು ಕಾಮಲೆ ಬಳಲುವಂಥ ಸಾಧ್ಯತೆ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್ ಸೈನ್ಸ್ ಕ್ವಶನ್ ಆಗಿರುತ್ತೆ. ಎರಡು ಗಾಳಿ ತುಂಬಿದ ಬಲೂನ್ಗಳನ್ನು ಪರಸ್ಪರ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಚಾರ್ಜ್ ಮಾಡಿದ ಬಳಿಕ ಆ ಬಲೂನ್ಗಳನ್ನು ಪರಸ್ಪರ ಸನಿಹಕ್ಕೆ ತಂದರೆ ಏನಾಗುತ್ತೆ ಅನ್ನೋವಂಥದ್ದು ಅಪ್ಲೈಡ್ ಸೈನ್ಸ್ ಆಗಿರುತ್ತೆ ಇದು. ಸೊ ಅದಕ್ಕೆ ಆನ್ಸರ್ ಬಂದು ಮೂರನೇದು. ಅವುಗಳು ಚಾರ್ಜ್ ಸಾದೃಶ್ಯವಾಗಿರೋದ್ರಿಂದ ಅವು ಪರಸ್ಪರ ವಿಕರ್ಷಿಸುತ್ತದೆ. ನಾವು ಎರಡು ಬಲೂನ್ಗಳನ್ನು ಉಣ್ಣೆ ಬಟ್ಟೆಯಿಂದ ಬಲೂನೆಲ್ಲ ಉಜ್ಜಿದಾಗ ಎರಡು ಬಲೂನ್ನ ಒಂದೇ ರೀತಿಯ ಅವಶೇಷಗಳ ಹತ್ರಕ್ಕೆ ತಗೊಂಬಂದಾಗ ಅವೆರಡೂ ವಿಕರ್ಷಿಸಿಕೊಳ್ಳುತ್ತವೆ. ಆಕರ್ಷಣೆ ಆಗೋದಿಲ್ಲ ಮತ್ತು ವಿಕರ್ಷಣೆ, ಅವು ಪರಸ್ಪರ ಚಾರ್ಜ್ಗಳು ಸದೃಶವಾಗಿ ಇರುವುದರಿಂದ ಸೊ ಅವು ವಿಕರ್ಷಿಸಿಕೊಳ್ಳುತ್ತವೆ. ನೆಕ್ಸ್ಟ್ ಕ್ವಶನ್: ಪಟ್ಟಿ ಎ ಪಟ್ಟಿ ಬಿ ನಾವು ನೋಡೋದಾದರೆ ಇದರಲ್ಲಿ ಹೊಂದಾಣಿಕೆ ಮಾಡಬೇಕಾಗುತ್ತೆ. ಇದಕ್ಕೆ ಆನ್ಸರನ್ನು ನೋಡೋಣ. ಸೊ ಇದಕ್ಕೆ ಆನ್ಸರ್ ಬಂದು ಎರಡನೇದಾಗಿರುತ್ತೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನುವಂಥದ್ದಕ್ಕೆ ಆನ್ಸರ್ ಬಂದು ಬಲವನ್ನು ಮಾಪನ ಮಾಡಲು ಬಳಸುವಂಥದ್ದು. ಇದನ್ನು ಅಮ್ಮಿಮೀಟರ್ ಬಂದು ಒಂದನೇದು ಚಾರ್ಜ್ ಗುರುತಿಸಲು ಬಳಸ್ತಾರೆ. ಎಲೆಕ್ಟ್ರೋಸ್ಕೋಪ್ ಅನ್ನುವಂಥದ್ದು ಇದು ಬಂದು ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಬಳಸ್ತಾರೆ. ಸಿಸ್ಮೋಗ್ರಫಿ ಭೂಕಂಪ ಮಾಪನ ಸಾಮರ್ಥ್ಯವನ್ನು ಅಳತೆ ಮಾಡಲು ಬಳಸುವಂಥದ್ದು. ಯಾವುದ್ಯಾವುದಕ್ಕೆ ಮಾಪನಗಳು ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್: ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂತಹ ವಸ್ತುಗಳನ್ನು ಕರೆದು ಕೆಲ ಸಮಯ ಕಾಲ ಗಾಳಿನ ತೇವಾಂಶಕ್ಕೆ ತೆರೆದಿಟ್ಟರೆ ಎಣ್ಣೆ ಮತ್ತು ಕೊಬ್ಬು ಕುಮಟುಗೊಂಡು ಚಿಪ್ಸ್ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತೆ. ಇದನ್ನು ತ್ಯಜಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ಗಳನ್ನು ವಸ್ತುಗಳ ಬ್ಯಾಗ್ನಲ್ಲಿ ಒಂದು ಜಡ ಅನಿಲ ತುಂಬಿ ಪ್ಯಾಕ್ ಮಾಡಲಾಗುತ್ತೆ. ಸೊ ಆ ಜಡ ಅನಿಲ ಯಾವುದು ಸಾಮಾನ್ಯವಾಗಿ ಬಳಸ್ತೀರಿ ಅನ್ನುವಂಥದ್ದು ಸೊ ಇದರ ಒಂದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು N2 ಸಾರಜನಕ ಆಗಿರುತ್ತೆ. ಸೊ ಏನು ಚಿಪ್ಸ್ನ ನಾವು ಅದು ಇದ್ರೊಳಗಡೆ ಹಾಕಿರ್ತೀರಲ್ಲ ಅದರಲ್ಲಿ ಇರೋವಂತಹ ಒಂದು ಯಾವುದು ಅಂದರೆ ನೈಟ್ರೋಜನ್ ಆಗಿರುತ್ತೆ. ಸೊ ಸಾರಜನಕ N2 ಆಗಿರುತ್ತೆ, ಜಡ ಅನಿಲ. ಸೊ ಆವಾಗ ಅದು ಕೆಟ್ಟೋಗೋದಿಲ್ಲ. ನೆಕ್ಸ್ಟ್ ಕ್ವಶನ್: ಮುದ್ರಾ ಯೋಜನೆ ಲಭ್ಯವಿರುವ 3 ಸಾಲದ ವಿಭಾಗಗಳು ಯಾವ್ಯಾವುದು ಅನ್ನುವಂಥದ್ದು. ಸೊ ಇದಕ್ಕೆ ಒಂದು ಶಿಶು, ಕಿಶೋರು ಮತ್ತು ತರುಣ್. ಆಪ್ಷನ್ 3 ಶಿಶು, ಕಿಶೋರು ಮತ್ತು ತರುಣ್ ಆಗಿರುತ್ತೆ. ಶಿಶುಗೆ 50,000, ಕಿಶೋರ್ಗೆ 50 to 5 lakh, ತರುಣ್ಗೆ 5 lakh to 10 lakh. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಮುದ್ರಾ ಯೋಜನೆ. ನೆಕ್ಸ್ಟ್ ಕ್ವಶನ್: ಹೊಂದಿಸಿ ಬರೆಯಿರಿ ಸಂಸ್ಥೆ ಮತ್ತು ಕೇಂದ್ರ ಸ್ಥಾನಗಳು. ಕ್ವಶನ್ ಕೇಳಿದ್ದಾರೆ. ಸೊ ಬಿಮ್ಸ್ಟೆಕ್ಕು, IMF, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಮತ್ತು WHO
ಇದರ ಒಂದು ಕೇಂದ್ರ ಕಚೇರಿಗಳು ಎಲ್ಲಿದ್ದಾವೆ ಅನ್ನೋವಂಥದ್ದು ಕ್ವಶನ್ ಆಗಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎರಡನೇದು ಬಿಮ್ಸ್ಟೆಕ್ ಕೇಂದ್ರ ಕಚೇರಿ ಢಾಕಾದಲ್ಲಿದೆ, ಬಾಂಗ್ಲಾದ ಢಾಕಾ. IMF ಕೇಂದ್ರ ಕಚೇರಿ ವಾಷಿಂಗ್ಟನ್ DC, ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಒಂದು ಕೇಂದ್ರ ಕಚೇರಿ ಜಿನೀವಾದಲ್ಲಿದೆ, ಮತ್ತು WHO ಬಂದು ಮನೀಲಾದಲ್ಲಿ ಇರುವಂಥದ್ದು. ಸೊ ಕೇಂದ್ರ ಕಚೇರಿಗಳು ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಪೇಮೆಂಟ್ ಬ್ಯಾಂಕ್ ಯಾವುದು ಅನ್ನೋವಂಥದ್ದು. ಸೊ ಯಾವುದು ಅಂದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಆಗಿರುತ್ತೆ. ಫಸ್ಟು ನಮ್ಮದು ಮೊದಲ ಪೇಮೆಂಟ್ ಬ್ಯಾಂಕು ಯಾವುದು ಅಂದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕು. ಸೊ ಇದು 2017 ಪ್ರಾರಂಭ ಆಗುವಂಥದ್ದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅನ್ನುವಂಥದ್ದು. ಸೊ ಇದು ಕೇವಲ 3 ಪ್ರಕಾರಗಳ ಫಿನೋ ಪೇಮೆಂಟ್ ಬ್ಯಾಂಕ್ ಮೊದಲು ಪ್ರಾರಂಭವಾಯಿತು, ಆದರೆ ಅದನ್ನು ಏರ್ಟೆಲ್ನ ಮೊದಲ ವಾಣಿಜ್ಯ ಪ್ರಾರಂಭವನ್ನು ಹೊಂದಿರುವಂಥದ್ದು 2017 ಇದು ಪ್ರಾರಂಭ ಆಗಿದ್ದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ದ್ರಾವಿಡಿಯನ್ ಗುಂಪಿಗೆ ಸೇರದ ಭಾಷೆ ಮತ್ತು ಭಾಷೆಗಳು ಯಾವ್ದು ಅನ್ನೋವಂಥದ್ದು. ಸೊ ದ್ರಾವಿಡಿಯನ್ ಭಾಷೆ ಯಾವುದು ಇದರಲ್ಲಿ ಅಲ್ಲ ಅನ್ನೋವಂಥದ್ದು ಕ್ವಶನ್ ಕೇಳಿದ್ದಾರೆ. ಗುಂಪಿಗೆ ಸೇರದೇ ಇರೋವಂಥದ್ದು ಯಾವುದು ಅಂತ. ಸೊ ಇದು ಯಾವುದ್ಯಾವುದು ದ್ರಾವಿಡ ಭಾಷೆಗೆ ಸೇರಿಲ್ಲ ಅಂತಂದರೆ 4 ಆಗಿರುತ್ತೆ. ಇವಿಷ್ಟೂ ದ್ರಾವಿಡ ಭಾಷೆಗೆ ಸೇರಿಲ್ಲ. ಕುರುಗ್ ಅನ್ನೋವಂಥದ್ದು ಇದು ದ್ರಾವಿಡಿಯನ್ ಜಾರ್ಖಂಡದಿದು, ಆ್ಯಂಡ್ ಇದು ಬಂದು ಬಿಹಾರ ಮತ್ತು ಬಂಗಾಳಿಯ ದ್ರಾವಿಡಿಯನ್ ಆಗಿರ್ತಾರೆ. ಸೊ ಇದು ಬಂದು ತೆಲಂಗಾಣ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ್ದು. ಪಾರ್ಜಿ ಒಂದು ದ್ರಾವಿಡಿಯನ್ಸ್ ಆಗಿರುತ್ತೆ. ಸೊ ಇವೆಲ್ಲವೂ ದ್ರಾವಿಡಿಯನ್ ಭಾಷಾ ಕುಟುಂಬಕ್ಕೆ ಸೇರಿರುವಂಥದ್ದು. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ವಾಯು ಗುಣಮಟ್ಟ ಮಾನದಂಡಕ್ಕೆ ಸಂಬಂಧಿಸಿದಂಗೆ ಭಾರತದಲ್ಲಿ ಕೈಗಾರಿಕೆ, ವಸತಿ ಪ್ರದೇಶ ಮತ್ತು ಸೂಕ್ಷ್ಮ ಪ್ರದೇಶಕ್ಕೆ ಪ್ರತ್ಯೇಕ ಮಾನದಂಡಗಳಿವೆ. ಆಪ್ಷನ್ ಬಿ, ವಿಶ್ವ ಆರೋಗ್ಯ ಸಂಸ್ಥೆ ಮಾರ್ಗಸೂಚಿಗಳು ಎಲ್ಲ ಭೂ ಬಳಕೆಯ ಪ್ರದೇಶಗಳಿಗೆ ಏಕರೂಪಕವಾಗಿದೆ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ. ವಾಯು ಗುಣಮಟ್ಟ ಮಾನದಂಡ ಸಂಬಂಧಿಸಿದಂತೆ ಭಾರತದಲ್ಲಿ ಕೈಗಾರಿಕೆ, ವಸತಿ ಪ್ರದೇಶ, ಸೂಕ್ಷ್ಮ ಪ್ರದೇಶಗಳ ಪ್ರತ್ಯೇಕ ಮಾನದಂಡಗಳು ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದಂತೆ. ಸೊ ಇಂಪಾರ್ಟೆಂಟ್ ಇದು, ರೈಲ್ವೆಗೆ ಒಂದಲ್ಲ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ರೈಲ್ವೆಗೆ ಸಂಬಂಧಿಸಿ ಕೆಳಗಂಡ ಹೇಳಿಕೆಗಳನ್ನು ಯಾವುದು ಸರಿಯಲ್ಲ ಅನ್ನೋವಂಥದ್ದು ಕ್ವಶನ್ನು. ಹುಬ್ಬಳ್ಳಿ ವಿಭಾಗದಲ್ಲಿ ಬೆಂಗಳೂರು ಮೈಸೂರು ವಿಭಾಗ ಸೇರಿ ನೈಋತ್ಯ ರೈಲ್ವೆ ವಿಭಾಗವನ್ನು ರಚಿಸಲಾಗಿದೆ. ಕೊಂಕಣ ರೈಲ್ವೆ ಪ್ರಥಮ ಪ್ರಯಾಣಿಸಲು 1993 ಮಂಗಳೂರು ಮತ್ತು ಕಾರವಾರ ನಡುವೆ ಸಂಚರಿಸಿತ್ತು. 2016 ಬೆಂಗಳೂರು ನಗರ ರೈಲು ನಿಲ್ದಾಣವನ್ನು ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ನಿಲ್ದಾಣ ಅಂತ ಮರುನಾಮಕರಣ ಮಾಡಲಾಗಿದೆ. ರಾಜ್ಯದಲ್ಲಿ ಪ್ರಥಮ ರೈಲು ಮಾರ್ಗ ಬೆಂಗಳೂರಿನಿಂದ ಮದ್ರಾಸ್ವರೆಗೆ 1864 ಆರಂಭ ಮಾಡಲಾಯಿತು ಅಂತ ಹೇಳಲಾಗಿದೆ. ಸೊ ಇದಕ್ಕೆ ಆನ್ಸರ್ ಬಂದು ಯಾವುದು ಸರಿ ಇಲ್ಲ ಅನ್ನೋವಂಥದ್ದು. ಇದಕ್ಕೆ ಆನ್ಸರ್ 4ನೇದು ಸರಿ ಇಲ್ಲ. ರಾಜ್ಯದಲ್ಲಿ ಪ್ರಥಮ ರೈಲ್ವೆ ಮಾರ್ಗ ಬೆಂಗಳೂರಿನಿಂದ ಮದ್ರಾಸ್ವರೆಗೆ ಇತ್ತು. 1864 ಆರಂಭ ಮಾಡಿಲ್ಲ ಇದನ್ನು. ಸೊ ಬೆಂಗಳೂರು ಟು ಎಲ್ಲಿಗೆ ಅಂತಂದರೆ ಜಾಲವಾಡಿ ಆಗಿರುವಂಥದ್ದು, ಮದ್ರಾಸ್ ಅಲ್ಲ. ಸೊ ಇದು ತಪ್ಪು, ಇನ್ನೆಲ್ಲ ಸರಿ ಇದೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ ಅಂತಂದರೆ, ಸೊ ಒನ್ ಸ್ಟೇಟ್ ಮೆನಿ ವರ್ಡ್, ಇದು ನಿಮಗೆ ಗೊತ್ತೇ ಇದೆ ಫಸ್ಟ್ ಒನ್. ನೆಕ್ಸ್ಟ್ ಕ್ವಶನ್, ನಾಗರಿಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಮತ್ತು ವಹಿವಾಟುಗಳನ್ನು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಯಾವ ಪೋರ್ಟಲನ್ನು ನಾವು ನೋಡಬಹುದು ಅಂದರೆ ಭೂಮಿ ಪೋರ್ಟಲ್ ಆಗಿರುತ್ತೆ. ಇದು ಯೋಜನೆಗಳಿಗೆ ಸಂಬಂಧಿಸಿದಂಗೆ ಪೋರ್ಟಲ್ ಯಾವುದು ಅನ್ನುವಂಥದ್ದು ಕೃಷಿಗೆ ಸಂಬಂಧಿಸಿದಂಗೆ ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಿನವುಗಳಲ್ಲಿ ದೀರ್ಘಾವಧಿಯವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಹೆಸರಿನಲ್ಲಿದೆ ಅಂತಂದರೆ, ಸೊ ದೀರ್ಘಾವಧಿಯವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಒಂದು ಹೆಸರಿಗೆ ಅಂದರೆ ದಾದಾಬಾಯಿ ನವರೋಜಿಯವರಾಗಿರ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿದ ದಾದಾಬಾಯಿ ನವರೋಜಿ ಅವರ ಹೆಸರಿನಲ್ಲಿದೆ. ಇದು 3 ಬಾರಿ ಅಂತಂದರೆ ಯಾವಾಗ ಅಂತಂದರೆ 1886, 1893 ಆ್ಯಂಡ್ 906. ಸೊ ಅಧ್ಯಕ್ಷರಾಗಿ ದೀರ್ಘಾವಧಿಯ ಒಂದು ಕಾಲಾವಧಿಯವರೆಗೂ ಇರುವಂಥದ್ದು ಇವರು. ಕೆಳಗಿನವುಗಳಲ್ಲಿ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಅನ್ನುವಂಥದ್ದು. ಸೊ ಯಾವುದ್ಯಾವುದು ಅಂತಂದರೆ ಪುಲಿಕಾಟ್, ಸೂರತ್, ಮಚಿಲಿಪಟ್ಟಣ ಮತ್ತು
ನಾಗಪಟ್ಟಣ ಆಗಿರುತ್ತೆ ಇಂಪಾರ್ಟೆಂಟ್ ವ್ಯಾಪಾರ ಕೇಂದ್ರಗಳು. ನೆಕ್ಸ್ಟು ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನುವಂಥದ್ದು. ಸೊ ಇದು ಪಂಚಾಯಿತಿಗೆ ಸಂಬಂಧಿಸಿದಂಗೆ ಆಗಿರುತ್ತೆ 32. ಸೊ ಈ ಸಮಿತಿ 2022ರಲ್ಲಿ ರಚಿಸಲಾಯಿತು. ಮತ್ತು ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಿಗೆ ಮತ್ತು ಪ್ರಮುಖ ಇದು ಪಂಚಾಯಿತಿಗಲ್ಲ, ಇದು ಬಂದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದ ಸಮಿತಿ ಪ್ರದೇಶ ಸ್ಥಿತಿಗತಿ ಅಧ್ಯಯನ ಮಾಡೋದಕ್ಕೆ ರಚನೆ ಮಾಡಲಾಗಿದ್ದು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 24ರಂದು ಕಸ್ತೂರಿ ರಂಗನ್ ವರದಿಯನ್ನು ಅಂಗೀಕರಿಸಿತು ಅನ್ನುವಂಥದ್ದು ಇದಕ್ಕೆ. ಸೊ ಇದು ಯಾವ್ದು ಸರಿಯಾಗಿದೆ ಅಂದರೆ ಬಿ ಮಾತ್ರ ಸರಿಯಾಗಿರೋದು, ಇವೆರಡು ತಪ್ಪು. ಸೊ ಯಾವಾಗ ರಚನೆ ಮಾಡಿದ್ದು ಅಂತಂದರೆ 2012ರಲ್ಲಿ ರಚನೆ ಮಾಡಿದ್ದು ಈ ಸಮಿತಿಯನ್ನು. ಇವರು ಯಾವಾಗ ಇದು ಕರ್ನಾಟಕ ಈ ವರದಿಯನ್ನು ಅಂಗೀಕರಿಸಲಿಲ್ಲ ಅಂದರೆ 2024ರಲ್ಲಿ ಇದು ಅಂಗೀಕರಿಸಲ್ಲ. ಇದನ್ನು 2013ರಲ್ಲಿ ಮಾಡೋದು ಅಂಗೀಕಾರ. ಇವೆರಡು 24 ಅಲ್ಲ 22 ಅಲ್ಲ, 2012ರಲ್ಲಿ ರಚನೆ ಮಾಡ್ತಾರೆ, 2013ರಲ್ಲಿ. ಸೊ ನಾವು ಅದನ್ನು ವರದಿಯನ್ನು ಅಂಗೀಕರಿಸ್ತೀರಿ. ಇದು ಒಂದು ಮಾತ್ರ ಪರಿಸರಕ್ಕೆ ಸಂಬಂಧಿಸಿದಂಗೆ ಅವರು ಈ ವರದಿಯನ್ನು ಕೊಟ್ಟಿರುವಂಥದ್ದು. ಇದೊಂದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ನಿವೇಶನಗಳು ಮತ್ತು ಸಾಕ್ಷ್ಯಗಳು ಯಾವುದ್ಯಾವುದು? ಸೊ ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನು, ಲೋಥಲ್. ಇದಕ್ಕೆ ಆನ್ಸರ್ ಬಂದು ಮೂರನೇದಾಗಿರುತ್ತೆ. ಹರಪ್ಪ ಬಂದು ಇವು ಉಗ್ರಾಣಗಳು, ಮೊಹೆಂಜೊದಾರೋ ಬಂದು ಇವು ನರ್ತಕಿ ವಿಗ್ರಹಗಳು ಸಿಕ್ಕಿರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಾಲಿಬಂಗನು ಯಜ್ಞ ಕುಂಡಗಳು, ಆ್ಯಂಡ್ ಲೋಥಲ್ ಬಂದು ಅಡುಗೆಕಟ್ಟೆಗಳು. ಸೊ ಆಪ್ಷನ್ 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸರಿಯಾದ ಸಂಯೋಜನೆಗಳನ್ನು ಗುರುತಿಸಿ ಅನ್ನುವಂಥದ್ದು. ಸೊ ವಿಧಿಗಳು ಯಾವ್ದ್ಯಾವ್ದು ವಿಧಿಗಳಿಗೆ ಸಂಬಂಧಿಸಿದೆ ಅನ್ನುವಂಥದ್ದನ್ನು ನಾವು ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತು ಮಾಡಬೇಕಾಗುತ್ತೆ. ಇದು ಸರಿಯಾದ ಉತ್ತರ ಕೋಡನ್ನು ಆಯ್ಕೆ ಮಾಡಿ. 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು. ಸೊ ಅದು ಸರಿ ಇದೆ. ಆ್ಯಂಡ್ 21 ಬಿರುದುಗಳ ರದ್ದತಿ ಅಂತಿದೆ. ಸೊ ಅದು ತಪ್ಪು. ಬಿರುದುಗಳ ಅಬಲ್ಯೂಷನ್ ಆಫ್ ಟೈಟಲ್ಸ್ ಅಲ್ಲ ಇದಕ್ಕೆ. ಸೊ ಇವು ಪ್ರೊಟೆಕ್ಷನ್ ಆಫ್ ದಿ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಬಲಿಟಿ ಆಗಿರುತ್ತೆ. ಸೊ 21 ಆ್ಯಂಡ್ 24 ಬಂದು ಅಸ್ಪೃಶ್ಯತೆ ಅಲ್ಲ. ಸೊ ಇದು ಆರ್ಟಿಕಲ್ 17 ಬರುತ್ತೆ ಅಸ್ಪೃಶ್ಯತೆ. ಸೊ ಇದಕ್ಕೆ ಬಂದು ಇದು ಬಿರುದುಗಳ ರದ್ದತಿ ಬಂದು ಆರ್ಟಿಕಲ್ 18, ಇದು ಅಸ್ಪೃಶ್ಯತೆ ಬಂದು ಆರ್ಟಿಕಲ್ 17. ಆರ್ಟಿಕಲ್ 24 ಬಂದು ಚೈಲ್ಡ್ ಲೇಬರ್ಸ್ಗೆ ಸಂಬಂಧಿಸಿದಂಗೆ ಇರೋವಂಥದ್ದು 24. ಆ್ಯಂಡ್ 30 ಬಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸೊ ಇದು ಬಂದು ರೈಟ್ಸ್ ಆಫ್ ಫ್ರೀಡಮ್ ಫಾರ್ ದಿ ರೀಜನಲ್ ಅಲ್ಲ ಇದು. ಸೊ ಇದಕ್ಕೆ ಆರ್ಟಿಕಲ್ ಬಂದು 25 ಆಗಿರುತ್ತೆ, 25 to 28 ಆಗಿರುತ್ತೆ ಇದರ ಆರ್ಟಿಕಲ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು ಎಜುಕೇಷನ್ಗೆ ಸಂಬಂಧಿಸಿದಂಗೆ ಆರ್ಟಿಕಲ್ ಆಗಿರುತ್ತೆ. ಇದಕ್ಕೆ ಆನ್ಸರು ಒಂದೇ ಸರಿ ಇರುವಂಥದ್ದು, 14 ಮಾತ್ರ ಸರಿ ಇದೆ. ನೆಕ್ಸ್ಟ್ ಕ್ವಶನ್, ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳು. ಸೊ ಇಂಪಾರ್ಟೆಂಟ್ ಬಜೆಟಲ್ಲಿ ಬಂದಿರುವಂತಹ ಕ್ವಶನ್ ಆಗಿರುತ್ತೆ ಇದು. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಎ, ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ. ಸೊ ಮನ್ಧನ್ ಯೋಜನೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಸಂಘಟಿತ ವಲಯಗಳ ಕಾರ್ಮಿಕರ ಪಿಂಚಣಿ ಯೋಜನೆ ಆಗಿರುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಇದು ಬಂದು ಬಡ ಕುಟುಂಬಗಳಿಗೆ ವೃದ್ಧಾಪ್ಯ, ಸಾವು ಮತ್ತು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯ ಆಗಿರುತ್ತೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಬಂದು ಇದಕ್ಕೆ ಫಸ್ಟ್ನೇದು, ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷ ಜೀವ ವಿಮೆ ಸೌಲಭ್ಯ ಒದಗಿಸುವುದು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಂದು ಅಪಘಾತದಿಂದ ಸಾವು ಅಥವಾ ಅಂಗವೈಕಲ್ಯ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಯೋಜನೆಯನ್ನು ಕಲ್ಪಿಸುವುದು. ಇದಕ್ಕೆ ಆನ್ಸರು ಸರಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಮಗಧವನ್ನು ಆಳಿದ ರಾಜವಂಶ ಸರಿಯಾದ ಕಾಲಾನುಕ್ರಮಗಳನ್ನು ಗುರುತಿಸಿ ಅನ್ನುವಂಥದ್ದು ಇದಕ್ಕೆ. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಕರೆಕ್ಟ್ ಇರುವಂಥದ್ದು. ಆರ್ಯಂಕರು, ಶಿಶುನಾಗ ಮತ್ತು ನಂದ ಮೌರ್ಯ ಶುಂಗರು ಸರಿಯಾದ ಒಂದು ಆಳಿದ ಮನೆತನ. ಇವರು ಬಂದು 6ನೇ ಶತಮಾನ ಆಗಿರುತ್ತೆ. ಆ್ಯಂಡ್ ಶಿಶುನಾಗ ಬಂದು 5ನೇ ಶತಮಾನ, ನಂದ ಬಂದು 4ನೇ ಶತಮಾನ, ಮೌರ್ಯರು ಬಂದು 321 BC 185ವರೆಗೂ, ಆ್ಯಂಡ್ ಶುಂಗರು ಬಂದು 185 to 73 ಆಗಿರುತ್ತೆ.
ಸೊ ಫಸ್ಟು ಆರ್ಯಂಕರರು, ಶಿಶುನಾಗ, ನಂದ, ಮೌರ್ಯರು ಆ್ಯಂಡ್ ಶುಂಗ ಆಗಿರ್ತಾರೆ. ಕರ್ನಾಟಕ ಹಿಸ್ಟ್ರಿ ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆತನಗಳು ಆರ್ಡರ್ ವೈಸು ಮತ್ತು ಅದರ ಒಂದು ರಾಜ ಲಾಂಛನಗಳು ಮತ್ತು ಅವರವ್ರದ್ದು ರಾಜಧಾನಿಗಳು, ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಆಗಿರುತ್ತೆ. ಸೊ ಎ ಮತ್ತು ಬಿ ಸರಿಯಾಗಿರುವಂಥದ್ದು ಇದಕ್ಕೆ ಆನ್ಸರು. ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಸಹ ಬರುತ್ತದೆ. ಒಂದು ಗ್ರಾಮ ಪಂಚಾಯಿತಿಗೆ ಒಂದೇ ಗ್ರಾಮ ಪಂಚಾಯಿತಿ ಇರೋದಿಲ್ಲ. ಸೊ ಇದು ನಿಮಗೆ ನೆನಪಿರಬೇಕು. ಆ್ಯಂಡ್ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಣಕಾಸಿನ ವ್ಯವಹಾರದ ಚುಕ್ಕೆಗೆ ಸಹಿ ಮಾಡುವ ಅಧಿಕಾರ ಇರುತ್ತೆ. ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಈ ಒಂದು ಹಣಕಾಸಿನ ವ್ಯವಹಾರಗಳ ಚೆಕ್ಗೆ ಒಂದು ಸಹಿ ಮಾಡುವ ಅಧಿಕಾರ ಇರುತ್ತೆ. ಮತ್ತು VAOಗೆ ಗ್ರಾಮ ಪಂಚಾಯಿತಿ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕು. ಸೊ ಇದು ತಪ್ಪಾಗಿರುತ್ತೆ. ಅವರು ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ, ಯಾರ ಅಧೀನದಲ್ಲೂ ಕೆಲಸ ಮಾಡೋದಿಲ್ಲ ಅವರು. ಆ್ಯಂಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಯಾವುದೇ ಮೀಸಲಾತಿ ಇರುವುದಿಲ್ಲ ಅಂತಿದೆ. ಸೊ ಇದಕ್ಕೆ ಮೀಸಲಾತಿ ಇರುತ್ತೆ. ಒಂದೊಂದು ಸರ್ತಿ ವುಮೆನ್ಸ್ ಇರುತ್ತೆ, ಒಂದು ಸರ್ತಿ ಕ್ಯಾಟಗರೀಸ್ ಬರುತ್ತೆ. ಸೊ ಹಿಂಗೆ ಇದಕ್ಕೆ ಮೀಸಲಾತಿಗಳಿರ್ತವೆ. ಸೊ ಇದಕ್ಕೆ ಇದು ಆನ್ಸರ್ ತಪ್ಪಾಗುತ್ತೆ. ಇದು ಸರ್ಕಾರಕ್ಕೆ ಅಧೀನರಾಗಿರ್ತಾರೆ ಹೊತ್ತು ಈ ಗ್ರಾಮ ಪಂಚಾಯಿತಿ ಅಧೀನದಲ್ಲಿ ಅವರು ವರ್ಕ್ ಮಾಡೋದಿಲ್ಲ. ಸೊ ಇವೆರಡು ಅಷ್ಟೇ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಸೊ ಇದು ಸೈನ್ಸ್ ಅಪ್ಲೈಡ್ ಕ್ವಶನ್ಸ್ ಆಗಿರುತ್ತೆ. ಹೇಳಿಕೆ ಒಂದು ಗುಂಡಿನ ಮೇಲಿನ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ಅಥವಾ ವಿರುದ್ಧವಾಗಿರುತ್ತದೆ. ಆಪ್ಷನ್ ಬಿ, ಗುಂಡು ಮತ್ತು ಬಂದೂಕಿನ ಒಟ್ಟು ವೇಗವು ಸಂರಕ್ಷಿಸಲ್ಪಡುತ್ತದೆ. ಆಪ್ಷನ್ ಸಿ, ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನಶಕ್ತಿಯು ಸಂರಕ್ಷಿಸಲ್ಪಡುತ್ತದೆ. ಸೊ ಇದಕ್ಕೆ ಆನ್ಸರ್ ಬಂದು ಹೇಳಿಕೆ 1 ಮತ್ತು 2 ಕರೆಕ್ಟಾಗಿದೆ. ಗುಂಡಿನ ಮೇಲಿನ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ವಿರುದ್ಧವಾಗಿರುತ್ತದೆ. ಒಂದು ಗುಂಡಿನ ಬಲ ನಾವು ಏನು ಎಷ್ಟು ಫೋರ್ಸ್ಫುಲಿ ನಾವು ಇದು ಮಾಡ್ತಿರಲ್ಲ ಅಷ್ಟು ವಿರುದ್ಧ ದಿಕ್ಕವಾಗಿ ಅಷ್ಟು ಫೋರ್ಸಾಗಿ ಹೋಗುತ್ತೆ ಅದು. ಮತ್ತು ಒಂದು ಗುಂಡಿನ ಬಂದೂಕಿನ ಒಟ್ಟು ಸಮವೇಗವು ಸಂರಕ್ಷಿಸಲ್ಪಡುತ್ತದೆ. ಸೊ ಇವೆರಡು ಕರೆಕ್ಟ್ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ವಜ್ರಕ್ಕೆ ಸಂಬಂಧಿಸಿದಂಗೆ ಕೆಳಗಿನ ಹೇಳಿಕೆಗಳನ್ನ ಯಾವುದು ಸರಿಯಾಗಿದೆ ಅನ್ನೋವಂಥದ್ದು. ಸೊ ಆನ್ಸರ್ ಬಂದು ವಜ್ರದಿಂದ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧಗೂಡಿದೆ ಅನ್ನುವಂಥದ್ದು. ಸೊ ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು sp ಸಂಕ್ರೀಕರಣ ಹೊಂದಿದ್ದು ಇದರಲ್ಲಿ 4 ಕಾರ್ಬನ್ ಪರಮಾಣುಗಳೊಂದಿಗೆ ಸಹ ಸಂಯೋಜನೆ ಬಂಧಗಳನ್ನು ರೂಪಿಸಲ್ಪಡುತ್ತದೆ. ಸೊ ಇವು 3 ಆಯಾಮಗಳ ಜಾಲದಲ್ಲಿ ರಚನೆಯಾಗಿ ಸೃಷ್ಟಿಯಾಗುತ್ತೆ. ಇದು ವಜ್ರದ ಅತ್ಯಂತ ಗಟ್ಟಿಯಾದ ವಸ್ತು ಆಗಿರುತ್ತೆ ಇದು. ಸೊ ಇದಕ್ಕೆ ಆನ್ಸರ್ ಬಂದು ವಜ್ರವು ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಸೊ ಡಿವೈಡ್ ಆಗುತ್ತೆ ಅನ್ನುವಂಥದ್ದು. 3 ಅಲ್ಲ 4, 6 ಅಲ್ಲ. ಸೊ ಇದು ತಪ್ಪು, ಇದು ತಪ್ಪು, 4 ಆಗುತ್ತೆ, ಇದು ತಪ್ಪು. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಳಗಳನ್ನು ಸೊ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸು ಮತ್ತು ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಆನ್ಸರ್ ಬಂದು 2 ಆಗಿರುತ್ತೆ. ಆಫ್ರಿಕನ್ ಯೂನಿಯನ್ ಬಂದು ಅಡಿಸ್ ಅಬಾಬಾ ಆಗಿರುತ್ತೆ. ಮತ್ತು ಏಷ್ಯನ್ ಬಂದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ. ಸೊ ಇದು ಬಂದು ಜಕಾರ್ತಾ ಆಗಿರುತ್ತೆ. ನ್ಯಾಟೋದ ಹೆಡ್ ಕ್ವಾರ್ಟರ್ ಯಾವುದು ಅಂತಂದರೆ ಸೊ ಜಿನೇವಾ ಆಗಿರುತ್ತೆ. WHO ಬಂದು ಬ್ರಸೆಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕ್ವಾಡ್ರಿಲೇಟೆಡ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಯಾವುದು 4 ರಾಷ್ಟ್ರಗಳು, ಒಂದು ಇಂಡಿಯಾ ಆ್ಯಂಡ್ ಜಪಾನ್, USA ಆ್ಯಂಡ್ ಆಸ್ಟ್ರೇಲಿಯಾ. 4 ಸರಿ ಇದೆ. ಇವೆ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶದಕ್ಕೆ ಸಂಬಂಧಿಸಿದ ಯಾವ ಜೋಡಿ ಮತ್ತು ಜೋಡಿಗಳು ಸರಿಯಾದ ಹೊಂದಾಣಿಕೆಯಾಗಿವೆ. ಮಹಾಕಾರ್ಯದರ್ಶಿಗಳು ಮತ್ತು ದೇಶಗಳು ಟ್ರಿಕ್ವಿಲಿ ಮತ್ತು
ಇದಕ್ಕೆ ಆನ್ಸರ್ ಬಂದು ಯಾವ್ದು ಸರಿ ಇದೆ ಅಂದರೆ ಎರಡನೇದು ಸರಿ ಇದೆ, ಎ ಮತ್ತು ಬಿ. ಟ್ರಿಕ್ವಿಲಿ ಬಂದು ನಾರ್ವೆ, ಯು ಟಾಂಕ್ ಬಂದು ಮಯನ್ಮಾರ್ ಆಗಿರುತ್ತೆ. ಸೊ ಇವೆರಡು ತಪ್ಪು. ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ವಿಜಯನಗರ ಆಳಿದ ಸಂಗಮ ವಂಶದ ರಾಜರನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಸಂಗಮ ಮನೆತನದಲ್ಲಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರು ಗುರುತಿಸಿ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 4th ಆಗಿರುತ್ತೆ, ಎ ಬಿ ಡಿ ಆಗಿರುತ್ತೆ. 2ನೇ ಬುಕ್ಕ, 1ನೇ ದೇವರಾಯ, ಮಲ್ಲಿಕಾರ್ಜುನ ಆಗಿರುತ್ತೆ. ಸೊ ಇದು ತಪ್ಪು. ಇವರು ತುಳುವ ವಂಶಕ್ಕೆ ಸಂಬಂಧಿಸಿದವರು, ತುಳುವ ವಂಶ. ನೆಕ್ಸ್ಟ್ ಕ್ವೆಶನ್, ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿಗಳು ಗುರುತಿಸಿ. ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ರಾಣಿ ಶಾಕುಂತಲ, ಚಿಕ್ಕದೇವರಾಜ ಒಡೆಯರು, ಮಲ್ಲಿಕಾಫರ್. ಇದಕ್ಕೆ ಆನ್ಸರ್ ಬಂದು ಎ ಬಿ ಸಿ ಆಗಿರುತ್ತೆ. ಚಂದ್ರಗುಪ್ತ ಮೌರ್ಯ ಮತ್ತು ಚಾವುಂಡರಾಯ, ರಾಣಿ ಶಾಕುಂತಲ. ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿರುವ ವ್ಯಕ್ತಿಗಳು. ನೆಕ್ಸ್ಟ್ ಕ್ವೆಶನ್, ಫೆರಿಸ್ತಾ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ ಸುಲ್ತಾನರು ಯಾರು ಅನ್ನುವಂಥದ್ದು. ಸೊ ಇದು ಚಂದ್ರಗುಪ್ತನ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ, ಸೊ ಇವರು ಜೈನ ಸನ್ಯಾಸಿಗಳಿಗೆ ಶ್ರವಣ ಬೆಳಗೊಳದಲ್ಲಿ ನೆಲೆಸಿರ್ತಾರೆ ಚಂದ್ರಗುಪ್ತ ಮೌರ್ಯ. ಚಾವುಂಡರಾಯರು ಬಂದು ಗೊಮ್ಮಟೇಶ್ವರಿ ವಿಗ್ರಹವನ್ನು ಸ್ಥಾಪಿಸಿದ್ದು ಯಾರು ಅಂದರೆ ಚಾವುಂಡರಾಯರಾಗಿರ್ತಾರೆ. ಇನ್ನು ರಾಣಿ ಶಾಂತಲ ಒಂದು ಹೊಯ್ಸಳ ರಾಣಿಯಾಗಿರ್ತಾರೆ. ಶ್ರವಣ ಬೆಳಗೊಳಕ್ಕೆ ಭೇಟಿ ಮಾಡಿರ್ತಾರೆ. ಚಿಕ್ಕದೇವರಾಜ ಒಡೆಯರು ಮತ್ತು ಮಲ್ಲಿಕಾಫರು ಇದಕ್ಕೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿಲ್ಲ. ಸೊ ಇವರು 3 ಜನನೂ ಈ ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿದ್ದಾರೆ. ಇವರು ಜೈನರಿಗೆ ಸನ್ಯಾಸಿಗಳಿಗೆ ಶ್ರವಣ ಬೆಳಗೊಳದಲ್ಲಿ ನೆಲೆಸಿರ್ತಾರೆ. ಮತ್ತು ಇವರು ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿಸಿರ್ತಾರೆ. ಇವರು ಬಂದು ಹೊಯ್ಸಳರ ರಾಣಿಯಾಗಿರ್ತಾರೆ. ಶ್ರವಣ ಬೆಳಗೊಳದೊಂದಿಗೆ ಭೇಟಿಯನ್ನು ಮಾಡಿರ್ತಾರೆ. ನೆಕ್ಸ್ಟ್ ಕ್ವೆಶನ್, ಸೊ ಇದಕ್ಕೆ ಆನ್ಸರ್ ಬಂದು ಮೊಹಮ್ಮದ್ ಆದಿಲ್ ಶಾ ಆಗಿರ್ತಾರೆ. ಮೊಹಮ್ಮದ್ ಆದಿಲ್ ಶಾ ಅವರ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆಯ ಒಂದು ಕಲ್ಪಿಸಿಕೊಟ್ಟವರು ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಾ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯಗಳನ್ನು ಸರಿಯಾದ ಕಾಲಕ್ರಮದಲ್ಲಿ ಗುರುತಿಸಿ ಅನ್ನುವಂಥದ್ದು ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಎರಡನೇದು DCAB ಆಗಿರುತ್ತೆ. ಬೀದರ್ ದಂಗೆ ಬಂದು 1857 ಆಗಿರುತ್ತೆ. ಆ್ಯಂಡ್ ಸಿಂಧಾಗಿ ದಂಗೆ ಬಂದು 1857 to 58 ಆಗಿರುತ್ತೆ. ಆ್ಯಂಡ್ ನಿಪ್ಪಾಣಿ ದಂಗೆ ಬಂದು ನೆಪ್ಪಾಣಿ ದಂಗೆ ಬಂದು 1844. ಸೂಪಾ ದಂಗೆ ಬಂದು 1837. ಬೀದರ್ ದಂಗೆ 1857 ಆ್ಯಂಡ್ ಸಿಂಧಾಗಿ ದಂಗೆ ಬಂದು 1857 to 58. ನಿಪ್ಪಾಣಿ ದಂಗೆ ಬಂದು 1844. ಸೂಪಾ ದಂಗೆ ಬಂದು 1837 ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕೆಲವೊಂದು ವಿದ್ಯಮಾನಗಳು ಮತ್ತು ಅವುಗಳ ಹಿಂದಿನ ಕಾರಣ ತತ್ವಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ವಿದ್ಯಮಾನಗಳೇನು ಮತ್ತು ಅದಕ್ಕೆ ತತ್ವ ಯಾವುದು ಅನ್ನುವಂಥದ್ದು. ಸೊ ಸೈನ್ಸ್ ಇದನ್ನು ಆಗಿರುತ್ತೆ. ನಕ್ಷತ್ರಗಳ ಮಿನುಗುವಿಕೆ, ಸೊ ಇದು ಬಂದು ವಾಯುಮಂಡಲದ ಒಂದು ವಕ್ರೀಭವನ ಆಗಿರುತ್ತೆ. ಇದು ಸರಿ ಇದೆ. ಕಾಮನ ಬಿಲ್ಲು, ಇದು ಬಂದು ಪ್ರಸರಣ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ. ಸೊ ಇದು ತಪ್ಪಾಗಿರುವಂಥದ್ದು. ಸೊ ಇದು ಕಾಮನ ಬಿಲ್ಲು ಒಂದು ಪ್ರಸರಣ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ. ಕಾಮನ ಬಿಲ್ಲಿನ ಮಳೆ ಹನಿಗಳಲ್ಲಿ ಬೆಳಕಿನ ವಕ್ರೀಭವನ ಮತ್ತು ಪ್ರಸರಣ ಆಂತರಿಕ ಪ್ರತಿಫಲನದಿಂದ ಉಂಟಾಗುತ್ತೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಲ್ಲ. ಓಕೆ, ಮತ್ತು ಆಕಾಶ ನೀಲಿಯಾಗಿರೋದು ಬೆಳಕಿನ ಚದುರುವಿಕೆ. ಇದು ಸರಿಯಾಗಿದೆ. ಸೊ ಇದಕ್ಕೆ ಆನ್ಸರ್ ಒಂದು ಕೇವಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಆಪ್ಷನ್ 2 ಆನ್ಸರ್ ಕರೆಕ್ಟ್. ಇದು ಸರಿ ಇದೆ. ನೆಕ್ಸ್ಟ್ ಕ್ವೆಶನ್, ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ
ಮಂಡಳಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ರಚನೆ ಮಾಡಲಾಗಿದೆ ಅಂತಂದರೆ, ಸೊ ಫಸ್ಟ್ ಒನ್ ಆಗಿರುತ್ತೆ ಜಲಮಾಲಿನ್ಯ ತಡೆಗಟ್ಟುವ ನಿಯಂತ್ರಣ ಕಾಯ್ದೆ 1974. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ 1974 ಅಡಿಯಲ್ಲಿ ರಚನೆ ಮಾಡಿರುವಂಥದ್ದು. ಈ ಕಾಯ್ದೆ ಜಲಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಣ ಪ್ರಾಧಿಕಾರವನ್ನು ಹೊಂದಿರುವಂಥದ್ದು. ಪರಿಸರ ಸಂರಕ್ಷಣೆ ಕಾಯ್ದೆ ಇಂಪಾರ್ಟೆಂಟು 1984. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 1974. ಜಲಮಾಲಿನ್ಯ ತಡೆಗಟ್ಟು ನಿಯಂತ್ರಣ ಕಾಯ್ದೆ 1981. ಸೊ ಇವೆರಡು ತಪ್ಪಾಗಿರುತ್ತೆ. 74 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಓದಿ. ಕಲ್ಯಾಣ್ ಸೋನ್, ಸೋನಾಲಿಕಾ, ಜಯ, ರತ್ನ, IR8 ಇದು ಅಕ್ಕಿಯ ತಳಿಗಳ ವಿಧಗಳು. ಇದರಲ್ಲಿ ಯಾವುದು ಅಕ್ಕಿಯ ತಳಿ ವಿಧಗಳು ಅನ್ನೋವಂಥದ್ದನ್ನು ನಾವು ಕಂಡುಹಿಡಬೇಕು. ಕಲ್ಯಾಣಿ ಸೋನಾ ಇದು ಅಕ್ಕಿ ತಳಿ ಆಗಿರುತ್ತೆ. ಸೋನಾಲಿಕಾ ಬಂದು ಇದು ಭತ್ತದ ತಳಿ, ಇದು ಭತ್ತ. ಸೊ ಇದು ಗೋಧಿ ತಳಿ. ಆ್ಯಂಡ್ ಜಯ ಬಂದು ಇದು ಭತ್ತದ ತಳಿ ಆಗಿರುತ್ತೆ. ಸೊ ಇದು ಭತ್ತದ ತಳಿನೇ, ಇದು ಭತ್ತದ ತಳಿನೇ. ಇದಕ್ಕೆ ಆನ್ಸರ್ ಒಂದು AC, D ಆ್ಯಂಡ್ E ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಶಿಶುವಿನ ಜನನ ನಂತರ ಸ್ತನಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸುವ ಅಗತ್ಯವಾದ ರಸದೂತವೆಂದರೇನು ಅನ್ನುವಂಥದ್ದು. ಸೊ ಇದು ಆಕ್ಸಿಟೋಲಿನ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಮಗು ಹುಟ್ಟಿದಾಗ ಸ್ತನಗಳಲ್ಲಿ ಹಾಲು ಬರುತ್ತಲ್ಲ, ಸೊ ಅದು ಯಾವ ಒಂದು ಪ್ರಚೋದನೆಯ ಸಂಬಂಧಿಸಿದೆ ಅನ್ನೋವಂಥದ್ದು ಆಕ್ಸಿಟೋಸಿಸ್ ಅನ್ನುವಂತಹ ಒಂದು ಇದು ಹೆಲ್ಪ್ ಮಾಡುತ್ತೆ ಆವಾಗ. ನೆಕ್ಸ್ಟ್ ಕ್ವಶನ್, ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಈ ಕೆಳಗೆ ನೀಡಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂಗೆ ಯಾವುದ್ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಬಲಹೃತ್ಕರ್ಷ ಇದು ಯಾವುದಕ್ಕೆ ಸಂಬಂಧಿಸಿದೆ? ಬಲಹೃತ್ಕರ್ಷ ಅನ್ನುವಂಥದ್ದು ದೇಹದ ಭಾಗಗಳಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ ಮಾಡುವಂಥದ್ದು ಬಲಹೃತ್ಕರ್ಷ ಆಗಿರುತ್ತೆ. ಇದು ಸರಿಯಾಗಿದೆ. ಇನ್ನು ಎಡಹೃತ್ಕರ್ಷ ದೇಹದ ಭಾಗಗಳಿಂದ ಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ. ಇದು ತಪ್ಪು. ಇದು ಎಡಹೃತ್ಕರ್ಷ ಅನ್ನೋದು ಶ್ವಾಸಕೋಶಗಳಿಂದ ಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ, ದೇಹದ ಭಾಗಗಳಿಂದ ಅಲ್ಲ. ಇದು ದೇಹದ ಭಾಗಗಳಿಂದ ಅಲ್ಲ ಇದನ್ನು ತಗೊಳ್ಳೋದು, ಕೋಶದಿಂದ ಇದನ್ನು ತಗೊಳ್ಳುವಂಥದ್ದು. ಬಲಹೃತ್ಕರ್ಷ ಬಂದು ಸೊ ಇದು ಎಡಹೃತ್ಕರ್ಷದಿಂದ ಅಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಇದೆ. ಸೊ ಇದು ತಪ್ಪಾಗಿರುತ್ತೆ. ಬಲಹೃತ್ಕರ್ಷದ ಅಶುದ್ಧ ರಕ್ತವನ್ನು ಸ್ವೀಕರಣೆ ಮಾಡುವಂಥದ್ದು ಇದು. ಆ್ಯಂಡ್ ಎಡಹೃತ್ಕರ್ಷ ಬಲಹೃತ್ಕರ್ಷ ಶುದ್ಧವನ್ನು ಸ್ವೀಕರಿಸುತ್ತದೆ ಅಂತ ಇದೆ. ಸೊ ಇದು ತಪ್ಪಾಗಿರುತ್ತೆ. ಎಡಹೃತ್ಕರ್ಷದಿಂದ ಶುದ್ಧ ರಕ್ತವನ್ನು ಸ್ವೀಕಾರ ಮಾಡುವಂಥದ್ದು ಇದು. ಸೊ ಇದರಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ನೋಡೋದಾದರೆ, ಸೊ ಇದರಲ್ಲಿ ಒಂದನೇದು ಮಾತ್ರ ಸರಿ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, 2023ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರ ಕ್ಷೇತ್ರಕ್ಕೆ COVID-19 ಪರಿಣಾಮವಾಗಿ mRNA ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿ ನೊಬೆಲ್ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಆವಾಗಿನ ನೊಬೆಲ್ ಪ್ರಶಸ್ತಿಗೆ ಇದು ಕರೆಂಟ್ ಅಫೇರ್ಸ್ ನೊಬೆಲ್ ಪ್ರಶಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ನೊಬೆಲ್ ಪ್ರಶಸ್ತಿ ಇದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಯುದ್ಧಗಳು. ಸೊ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಿಸಿರುವಂಥದ್ದು. ಮೊದಲನೇ ಕರ್ನಾಟಕ ಯುದ್ಧ ಆಗಿರುವಂಥದ್ದು ಬಂದು 1746ಇಂದನೂ 48ವರೆಗೂ ಆಗಿರುತ್ತೆ. ಸೊ ಇದರ ಒಪ್ಪಂದ ಒಂದು ಎಕ್ಸಲಾ ಚಾಂಪಲ್ ಒಪ್ಪಂದ ಆಗಿರುತ್ತೆ. ಎರಡನೇ ಕರ್ನಾಟಕ ಯುದ್ಧ ಎಲ್ಲಿವರೆಗೂ ಅಂದರೆ 1749ಇಂದನೂ 54ವರೆಗೂ ನಡೆದಿರುತ್ತೆ. ಸೊ ಇದು ಪಾಂಡಿಚೇರಿ ಒಪ್ಪಂದ ಕರೆಕ್ಟ್ ಇದೆ. ಮೂರನೇ ಕರ್ನಾಟಕ ಯುದ್ಧ ಒಂದು 1758ಇಂದ 63ವರೆಗೂ ಆಗಿರುತ್ತೆ. ಇದು ಒಪ್ಪಂದ ಒಂದು ಪ್ಯಾರಿಸ್ ಒಪ್ಪಂದ. ಸೊ ಒಂದು ಮಾತ್ರ ಕರೆಕ್ಟ್ ಇರೋವಂಥದ್ದು, ಒಂದು ಮಾತ್ರ ಸರಿ ಇದೆ, ಕರ್ನಾಟಕ ಯುದ್ಧಗಳು. ಸೊ ಇವೆರಡು ತಪ್ಪಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಗಾಂಧೀಜಿಯವರು ಆರಂಭಿಸಿದ ಹೋರಾಟಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಜೋಡಿಗಳನ್ನು ಪರಿಗಣಿಸಿ ಅನ್ನುವಂಥದ್ದು.
ಗಾಂಧೀಜಿಯವರಿಗೆ ಸಂಬಂಧಿಸಿದಂಗೆ. ಚಂಪಾರಣ್ಯ ಸತ್ಯಾಗ್ರಹ ಇದು ಅವರ ಒಂದು ಪ್ರಥಮ ಸತ್ಯಾಗ್ರಹ. ಇದು ಇಂಡಿಗೋ ಬೆಳೆಗೆ ಹಿತಕ್ಕಾಗಿ ಪ್ರಥಮ ಕಾನೂನು ಭಂಗ ಚಳುವಳಿ. ಸೊ ಇದು ಕರೆಕ್ಟ್ ಇರುವಂಥದ್ದು. 1917ರಲ್ಲಿ ನಡೆದಿರುವಂಥದ್ದು. ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಪ್ರಥಮ ಅಸಹಕಾರ ಚಳುವಳಿ ಅಲ್ಲ. ಇದು ಬಂದು ಉಪವಾಸ ಸತ್ಯಾಗ್ರಹ. ಫಸ್ಟ್ ಉಪವಾಸ ಸತ್ಯಾಗ್ರಹ 1918ರಲ್ಲಿ. ಆ್ಯಂಡ್ ಖೇಡಾ ಸತ್ಯಾಗ್ರಹ ಪ್ರಥಮ ಉಪವಾಸ ಸತ್ಯಾಗ್ರಹ ಅಂತಿದೆ. ಸೊ ಇದು ರೈತರ ಹಿತಕ್ಕಾಗಿ ಮಾಡಿರುವಂಥ ಸತ್ಯಾಗ್ರಹ. ಇದು ತಪ್ಪು, ಉಪವಾಸ ಸತ್ಯಾಗ್ರಹ ಅಲ್ಲ. ತೆರಿಗೆ ವಿರುದ್ಧ ಮಾಡಿರುವಂತಹ ಒಂದು ಸತ್ಯಾಗ್ರಹ 1918ನಲ್ಲಿ. ಪ್ರಥಮ ಅಸಹಕಾರ ಚಳುವಳಿಯ 1920. ಫಸ್ಟ್ ಅಸಹಕಾರ ಚಳುವಳಿಯಾಗಿದ್ದು 1920ರಲ್ಲಿ. ಆ್ಯಂಡ್ ಫಸ್ಟ್ ಕಾನೂನು ಭಂಗ ಚಳುವಳಿಯಾಗಿದ್ದು 1930ರಲ್ಲಿ. ಪ್ರಥಮ ಕಾನೂನು ಭಂಗ ಚಳುವಳಿ 1930. ಉಪ್ಪಿನ ಸತ್ಯಾಗ್ರಹ. ನೆಕ್ಸ್ಟ್ ಕ್ವಶನ್. ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ಶ್ರಮಿಸಿದವರು ಯಾರು ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರು ಎ ಮತ್ತು ಸಿ ಆಗಿರುತ್ತೆ. ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಲು ಪ್ರಯತ್ನಿಸೋದು ಯಾರು ಅಂತಂದರೆ ಅಲೆಕ್ಸಾಂಡರ್ ರಿಟ್ ಮತ್ತು ಥಾಮಸ್ ಮನ್ರೋ ಆಗಿರ್ತಾರೆ. ಇವರಿಬ್ಬರು ದಕ್ಷಿಣ ಭಾರತ ರೈತವಾರ ಪದ್ಧತಿಗೆ ಶ್ರಮಿಸಿದವರಾಗಿರ್ತಾರೆ. ಹಾಲ್ಟ್ ಮೆಕೇಜಿ ಇವರು ಬಂದು ಮಹಲ್ವಾರಿ ಪದ್ಧತಿ. ಆ್ಯಂಡ್ ಜೇಮ್ಸ್ ಇವರು ಬಂದು ಇತಿಹಾಸಕಾರರಾಗಿರ್ತಾರೆ. ಸೊ ಇವೆರಡು ದಕ್ಷಿಣ ಭಾರತ ರೈತವಾರಿ ಪದ್ಧತಿ ಶ್ರಮಿಸಿದವರು ಬಂದು ಅಲೆಕ್ಸಾಂಡರ್ ರಿಡ್ ಮತ್ತು ಥಾಮಸ್ ಮನ್ರೋ ಆಗಿರ್ತಾರೆ. ಈ ಆನ್ಸರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್. ಪ್ಯಾರಿಸ್ ಒಪ್ಪಂದ 2024ರ ಸಮಾರೋಪ ಸಮಾರಂಭದಲ್ಲಿ ಭಾರತ ಧ್ವಜವನ್ನು ಹಿಡಿದವರು ಯಾರು? ಪ್ಯಾರಿಸ್ ಒಲಿಂಪಿಕ್ಸ್ ಏನು ನಡೆಯುತ್ತೆ ಒಲಿಂಪಿಕ್ಸು. ಸೊ ಅದರ ಒಂದು ಧ್ವಜಧಾರಿ ಯಾರಾಗಿದ್ದರು? ಧ್ವಜವನ್ನು ಯಾರು ಹಿಡಿದಿದ್ದು ಅಂತಂದರೆ ನೀರಜ್ ಚೋಪ್ರಾ ಆ್ಯಂಡ್ ಪಿಯರ್ ಶ್ರೀ ಜೈಲ್ ಆಗಿರ್ತಾರೆ. ಒಲಿಂಪಿಕ್ಸು ಇಂಪಾರ್ಟೆಂಟು ಕರೆಂಟ್ ಅಫೇರ್ಸ್. 18ನೇ ಲೋಕಸಭೆ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿರುವ ಪಕ್ಷ ಯಾವುದು? ಸೊ ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಯಾರು ಅಂತಾರೆ? ಸೊ BJP ಮೂರನೇದು. ಲೋಕಸಭಾ 18ನೇ ಏನು ಒಂದು ಲೋಕಸಭೆ ಎಲೆಕ್ಷನ್ ಆಯ್ತಲ್ಲ, ಸೊ ಅದರಲ್ಲಿ BJP ಅತಿ ಹೆಚ್ಚು ಸಂಸದರನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಪ್ಯಾರಿಸ್ ಒಲಿಂಪಿಕ್ಸ್ 2022ಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗುರುತಿಸಿ. ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಪ್ಯಾರಾ ಒಲಿಂಪಿಕ್ಸ್ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯಿತು. ಪ್ಯಾರಿಸ್ನ ಒಂದು 5 ವರ್ಷಕ್ಕೊಮ್ಮೆ ಇದು ನಡೆಯುತ್ತೆ. ಪ್ಯಾರಾಒಲಿಂಪಿಕ್ಸ್ 2024 ಪ್ಯಾರಾಒಲಿಂಪಿಕ್ಸ್ ಭಾರತ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕವನ್ನು ಗೆದ್ದಿದ್ದಾರೆ. ಕ್ರಮವಾಗಿ ಚೀನಾ, ಬ್ರಿಟನ್ ಮತ್ತು ಅಮೆರಿಕ ಹೆಚ್ಚು ಪದಕ ಗೆದ್ದು 3ನೇ ಸ್ಥಾನಗಳಿದೆ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಸಿ ಕರೆಕ್ಟ್ ಇದೆ ಆನ್ಸರ್ ಇದಕ್ಕೆ. ಸೊ ಸಿ 2024ರ ಭಾರತ ಮೊದಲ ಬಾರಿಗೆ ಅತಿ ಹೆಚ್ಚು ಒಂದು ಪದಕಗಳನ್ನು ಗೆದ್ದಿದೆ. ಆ್ಯಂಡ್ ಇದು ಎಲ್ಲಿ ನಡೆದಿದೆ ಅಂತಂದರೆ ಪ್ಯಾರಿಸ್ನ ಒಂದು ನಡೆದಿರುವಂಥದ್ದು, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ನೆಕ್ಸ್ಟ್ ಕ್ವಶನ್. ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಕೆಳಕಂಡ ಯಾವ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನುವಂಥದ್ದು? ಆಗಸ್ಟ್ 23, 2024ರಂದು ನಾವು ಫಸ್ಟ್ ಆಚರಣೆ ಮಾಡಿರುವಂಥದ್ದು ಫಸ್ಟ್ ಬಾಹ್ಯಾಕಾಶ ದಿನವನ್ನು. ಯಾಕೆ ಅಂತಂದರೆ ನಾವು ಚಂದ್ರಯಾನ 3 ಏನಾಗಿತ್ತಲ್ಲ, ಸೊ ಅದು ಚಂದ್ರಯಾನ 3 ದಕ್ಷಿಣ ಧ್ರುವಕ್ಕೆ ಯಶಸ್ವಿಯಾಗಿ ಇಳಿದ ಸ್ಮರಣಾರ್ಥವಾಗಿ ವಿಕ್ರಮ್ ಲ್ಯಾಂಡರ್ ಅನ್ನೋವಂಥದ್ದು ಲ್ಯಾಂಡ್ ಆಗಿದೆ ಅಲ್ವಾ, ಅದರ ಹೆಸರು ಇಂಪಾರ್ಟೆಂಟು. ವಿಕ್ರಮ್ ಲ್ಯಾಂಡರ್ನ ಹೆಸರಿದು ವಿಕ್ರಮ್ ಅನ್ನೋವಂಥದ್ದು. ಯಶಸ್ವಿಯಾಗಿ ಇಳಿದ ಕಾರಣ ನಾವು ಆಗಸ್ಟ್ 23, 2024 ಫಸ್ಟ್ ಪ್ರಥಮ ಒಂದು ಬಾಹ್ಯಾಕಾಶ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಭಾರತದ ರಾಷ್ಟ್ರೀಯ ಲಾಂಛನ ಕೆಳಕಂಡ ಯಾವ ಪ್ರಾಣಿಗಳ ಕಂಡುಬರುವುದಿಲ್ಲ ಅನ್ನುವಂಥದ್ದು? ಸೊ
ಇದಕ್ಕೆ ಆನ್ಸರು ABCDE ಅಷ್ಟು ಕರೆಕ್ಟ್ ಇದೆ. ಹುಲಿ, ಸಿಂಹ, ಕುದುರೆ, ಆನೆ ಆ್ಯಂಡ್ ನಂದಿ. ಹುಲಿ ಬಂದು ದಕ್ಷಿಣಕ್ಕಿದೆ ಆ್ಯಂಡ್ ಆನೆ ಬಂದು ಇದು ಪೂರ್ವ ದಿಕ್ಕಿನಲ್ಲಿ ಇರುವಂಥದ್ದು. ಸಿಂಹ ಬಂದು ಉತ್ತರ ದಿಕ್ಕಿನ 4 ಸಿಂಹಗಳಿದೆ. ನಂದಿ ಬುಲ್ ಬಂದು ಪಶ್ಚಿಮಕ್ಕಿದೆ. ಹಾರ್ಸ್ ಬಂದು ಇದು ದಕ್ಷಿಣಕ್ಕೆ ಇರುವಂಥದ್ದು. 4 ಸರಿಯಾಗಿರುವಂತಹ ಒಂದು ಉತ್ತರ. ಈ ಕೆಳಕಂಡ ಯಾವುದು ಭರತನಾಟ್ಯ ಅನುಕ್ರಮ ಭಾಗವಾಗಿಲ್ಲ ಅನ್ನುವಂಥದ್ದು. ಸೊ ಇದು ಕರೆಂಟ್ ಅಫೇರ್ಸು ಆ್ಯಂಡ್ ಇದಕ್ಕೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಿಸಿರುವಂಥದ್ದು. ಇದಕ್ಕೆ ಆನ್ಸರ್ ಬಂದು B ಮತ್ತು C ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. 2024ರ ಸ್ವತಂತ್ರ ಭಾರತ ಸಂದರ್ಭದಲ್ಲಿ ರಾಮ್ಸರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾದ ಸ್ಥಳ ಯಾವುದು ಅನ್ನುವಂಥದ್ದು. ಸೊ ಸ್ವತಂತ್ರ ದಿನಾಚರಣೆ 2024 ರಾಮ್ಸರ್ ತಾಣ ಹೊಸದಾಗಿ ಸೇರ್ಪಡೆ ಮಾಡಲಾಗಿದ್ದು ಯಾವುದ್ಯಾವುದು ಅಂತಂದರೆ ABCD 4 ಆಗಿರುತ್ತೆ. ಇದಕ್ಕೆ ಆನ್ಸರ್ 4ನೇದು. ಸೊ ಇವು 4 ಆಗಿರುತ್ತೆ. ಇವಾಗ ಅಟ್ ಪ್ರೆಸೆಂಟು 100 ರಾಮ್ಸರ್ ತಾಣಗಳಿದೆ ಅಂತ ಅನಿಸುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ರಾಮ್ಸರ್ ತಾಣಗಳ ಬಗ್ಗೆ ಕ್ವಶನ್ಸ್ ಆಗುತ್ತೆ ಯಾವಾಗ್ಲೂ. ನೆಕ್ಸ್ಟ್ ಕ್ವಶನ್. JPS ಸಂಕೇತ ನಿಖರತೆ ವಿಶ್ವಾರ್ಹತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಭಾರತೀಯ ವಿದ್ಯಮಾನಗಳ ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಒಂದು ವ್ಯವಸ್ಥೆಯ ಹೆಸರೇನು ಅನ್ನೋವಂಥದ್ದು ಕ್ವಶನ್ನು. ಸೊ ಇದರ ಒಂದು ಹೆಸರು ಬಂದು ಗಗನಯಾನ್ ಆಗಿರುತ್ತೆ. ಇದು ಇಂಪಾರ್ಟೆಂಟು. ಸಮ್ಯಕ್ ಭಾರತ್ ಅಭಿಯಾನ, ಡಿಜಿಯಾತ್ರಾ, ಕೃಷಿ ಉಡಾನ್ ಯೋಜನೆ ಆ್ಯಂಡ್ ಇದಕ್ಕೆ ಸಂಬಂಧಿಸಿದಂಗೆ ಆಪ್ಷನ್ 4 ಸರಿ ಆನ್ಸರ್ ಆಗಿರುತ್ತೆ. ಭಾರತದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಭಾರತದ ನವೋದ್ಯಮ ಸ್ಟಾರ್ಟಪ್ಗಳ ಉತ್ತೇಜಿಸೋದಕ್ಕೋಸ್ಕರ ಏಂಜಲ್ ಟ್ಯಾಕ್ಸನ್ನು ರದ್ದುಗೊಳಿಸಿದೆ. ಏಂಜಲ್ ಟ್ಯಾಕ್ಸ್ ರದ್ದುಗೊಳಿಸಲು ಅದರ ಒಂದು ದರ ಎಷ್ಟು ಅಂತ ಕೇಳಿಸಿದ್ದಾರೆ. ಸೊ ಇದು ದರ ಒಂದು 20% ಆಗಿರುತ್ತೆ. ಇದು ಇಂಡಿಯನ್ ಬಜೆಟಲ್ಲಿ ಹೇಳಿದ್ದಾರೆ ಇದನ್ನು. ನೆಕ್ಸ್ಟ್ ಕ್ವಶನ್. ಅನುರಾಗ್ ಕುಮಾರ್ ದಿಕ್ಸನಾಯಕ್ ಅವರ ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿರು. ಇವರು ಕೆಳಗಿನ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೆ? ನಮ್ಮ ಸುತ್ತಮುತ್ತ ಏನು ದೇಶಗಳಿದ್ದಾರಲ್ಲ ಅದರ ಒಂದು ಪ್ರೈಮ್ ಮಿನಿಸ್ಟರು ಮತ್ತು ಅದರ ನ್ಯೂಸ್ ಏನಾದರೂ ಸಂಬಂಧಿಸಿದ್ರೆ ಆ್ಯಂಡ್ ಅದಕ್ಕೆ ಯಾವ್ದು ಅಂಬಾಸಿಡರ್ ಕಳಿಸಿರ್ತಾರಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಬಂದು ಸೊ ಜನತಾ ವಿಮುಕ್ತಿ ಪೆರ್ಮುರಾ ಅನ್ನುವಂಥರಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಕರೆಯಲಾಗ್ತಿತ್ತು ಅಂತಂದರೆ ಶೇಖ್ ಮುಜಿಬುರ್ ರೆಹಮಾನ್ ಆಗಿರ್ತಾರೆ. ದಾದಾಬಾಯಿ ಫಾಲ್ಕೆ ಪ್ರಶಸ್ತಿ ಸಂಬಂಧಿಸಿದಂಗೆ ಕೆಳಗಿನ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅನ್ನೋಂಥದ್ದು ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು ತಪ್ಪಾಗಿದೆ ಅಂತಂದರೆ ಭಾರತ ಸರ್ಕಾರ 1950ರಲ್ಲಿ ಈ ಪ್ರಶಸ್ತಿಯನ್ನು ಪರಿಚಯ ಮಾಡಿತು. ಆ್ಯಂಡ್ ದಾದಾಬಾಯಿ ಫಾಲ್ಕೆ ಪ್ರಶಸ್ತಿ ಪ್ರಥಮ ಬಾರಿಗೆ ಪೃಥ್ವಿರಾಜ್ ಕಪೂರ್ ಅವರು ಪಡ್ಕೊಂಡ್ರು. ಈ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 43ನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಸೊ ಇದಕ್ಕೆ ಆನ್ಸರ್ ಬಂದು ಓನ್ಲಿ ಸೊ ತಪ್ಪಾಗಿರೋದು ಯಾವುದು ಅಂತ ಕೇಳಿರೋದಲ್ಲ. ಸೊ ಇದಕ್ಕೆ ಆನ್ಸರ್ ಇನ್ಕರೆಕ್ಟ್ ಬಂದು 4th ಒನ್ ಆಗಿರುತ್ತೆ. ಸರಿ, ಇದು ಸಿ ತಪ್ಪಾಗಿದೆ. ಮಿಥುನ್ ಚಕ್ರವರ್ತಿ 69ನೇ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಿಸಿರೋದಲ್ಲ. ಸೊ 1950ರಲ್ಲಿ ಇದು ಮೊದಲ ಬಾರಿಗೆ ಪರಿಚಯವಾಯಿತು. ಇದು ಸರಿ ಇದೆ. ಆ್ಯಂಡ್ ಮೊದಲ ಪುರಸ್ಕೃತರು ದೇವಿ ರಾಣಿ ಆಗಿರ್ತಾರೆ, ಪೃಥ್ವಿರಾಜ್ ಕಪೂರ್ ಅಲ್ಲ. ಆ್ಯಂಡ್ ಇದರ ಒಂದು ದೇವಿಕಾ ರಾಣಿ ಅವರಿಗೆ 1969ರಲ್ಲಿ ಫಸ್ಟ್ ಕೊಡೋವಂಥದ್ದು. ಮಿಥುನ್ ಚಕ್ರವರ್ತಿ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿರೋ ಅಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 43ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೊ ಬಂದಿದೆ. ಇದಕ್ಕೆ ಆನ್ಸರ್ ಬಂದು ಸಿ ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್. HSRPಯನ್ನು ವಿಸ್ತರಿಸಿ ಅನ್ನುವಂಥದ್ದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲಾನೆಟ್ ಆಗಿರುತ್ತೆ. ಆಪ್ಷನ್ 2.
ನೆಕ್ಸ್ಟ್ ಕ್ವೆಶನ್, ಭಾರತ ಸರ್ಕಾರ ರಚಿಸಿದ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ಉನ್ನತಾಧಿಕಾರಿ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ರಾಮನಾಥ್ ಕೋವಿಂದ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಕ್ವೆಶನ್, ಅದೆಲ್ಲ ಕರೆಂಟ್ ಅಫೇರ್ಸೇ, ಹಿಸ್ಟ್ರಿ ಕ್ವೆಶನ್ ಇದು. ಹೊಂದಿಸಿ ಬರೆಯಿರಿ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು. ಸೊ ಇದು 4th ಒನ್ನು ಸರಿಯಾಗಿರುವಂತಹ ಒಂದು ಉತ್ತರ ಆಗಿರುತ್ತೆ. ಕದಂಬರು ಬಂದು ಸಿಂಹ ಮತ್ತು ವಾನರ ಧ್ವಜ ಆಗಿರುತ್ತೆ. ಗಂಗರು ಗರುಡ, ಚಾಲುಕ್ಯರು ವರಾಹ, ರಾಷ್ಟ್ರಕೂಟರು ನಂದಿ ಆಗಿರುತ್ತೆ. 4th ಒನ್ ರೈಟ್ ಆನ್ಸರ್. ಕರ್ನಾಟಕ ಹಿಸ್ಟ್ರಿ. ಕೆಳಗಿನ ಜೋಡಿಗಳು ಯಾವುದು ತಪ್ಪಾಗಿದೆ ಗುರುತಿಸಿ. ಗಾಂಧಿ ಇರ್ವಿನ್ ಒಪ್ಪಂದ 1931, ನೆಹರು ವರದಿ 1928, ಆಗಸ್ಟ್ ಕೊಡುಗೆ 1939, ವೆವೆಲ್ ಯೋಜನೆ 1945. ಸೊ ಇದಕ್ಕೆ ಆನ್ಸರ್ ಬಂದು ಆಗಸ್ಟ್ ಕೊಡುಗೆ. ಇದಕ್ಕೆ ಯಾವುದು ತಪ್ಪಾಗಿದೆ ಅಂತ ಅಲ್ವಾ. ಸೊ ಆಗಸ್ಟ್ ಕೊಡುಗೆ 1939 ತಪ್ಪಾಗಿರುವಂಥದ್ದು. ಗಾಂಧಿ ಇರ್ವಿನ್ ಒಪ್ಪಂದ 1931 ಸರಿ ಇದೆ. ನೆಹರು ವರದಿ 1928 ಸರಿ ಇದೆ. ಆಗಸ್ಟ್ ಕೊಡುಗೆ 1939 ಅಲ್ಲ 1940ರಲ್ಲಿ ಆಗಿರುವಂಥದ್ದು. ಆ್ಯಂಡ್ ವೆವೆಲ್ ಯೋಜನೆ ಸಹ ಸರಿ ಇರುವಂಥದ್ದು. ಆಗಸ್ಟ್ ಆಫರ್ 1940ಯಲ್ಲಿ ಲಾರ್ಡ್ ಲಿನ್ಲಿತ್ಗೋ ಅವರು ಪ್ರಸ್ತಾವನೆ ಮಾಡ್ತಾರೆ. ಸೊ ಇದು ಅದಕ್ಕೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, DIPAM ಇದರ ಒಂದು ಪೂರ್ಣ ರೂಪ ಏನು ಅಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಫಸ್ಟ್ ಒನ್ ಆಗಿರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಸೊ KHIR ಸಿಟಿ ಅಂದರೆ ಜ್ಞಾನ ಆರೋಗ್ಯ ಆವಿಷ್ಕಾರ ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅನ್ನುವಂಥದ್ದು. ಸೊ ಅಂದರೆ KHIR ಅಂದರೆ ಏನು ಅಂತಂದರೆ ನಾಲೆಡ್ಜ್ ಆ್ಯಂಡ್ ಹೆಲ್ತ್ ಇನೋವೇಷನ್ ಆ್ಯಂಡ್ ರಿಸರ್ಚ್ ಅಂತ. ಇದನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇವಾಗ ಉದ್ದೇಶಿಸಲಾಗಿರೋದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಜ್ಞಾನ ಆರೋಗ್ಯ ಮತ್ತು ನಾವೀನ್ಯತೆ ಸಂಶೋಧನೆ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕರ್ನಾಟಕ ಬಜೆಟ್ ಅಥವಾ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಇದನ್ನು ಹೇಳಿದ್ದಾರೆ 2024ರಲ್ಲಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ. ನ್ಯಾಷನಲ್ ಮೀಮ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್, ಇದಕ್ಕೆ ಆನ್ಸರು ಆರ್ಥಿಕ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡೋದು. ವಿದ್ಯಾಂಜಲಿ ಒಂದು ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿ ಮತ್ತು ಒಂದು ತರಬೇತಿ ಕಾರ್ಯಕ್ರಮಗಳ ಮಾಡಿಕೊಳ್ಳೋದು. ಉನ್ನತ್ ಭಾರತ್ ಅಭಿಯಾನ, ಇದಕ್ಕೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಹಳ್ಳಿಗಳು ಮತ್ತು ಸಮಾಜದೊಂದಿಗೆ ಸಂಪರ್ಕಿಸುವುದು. ಪ್ರಗತಿ ಬಾಲಕಿಯರ ತಾಂತ್ರಿಕ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೇಂದ್ರ ಜಲ ಆಯೋಗವು ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅನ್ನುವಂಥದ್ದು. ಸೊ ಇದು ಬಂದು ಹಳೆಯ ರೈಲ್ವೆ ಸೇತುವೆ ದೆಹಲಿ ಆಗಿರುತ್ತೆ. ಈ ಒಂದು ಕೇಂದ್ರ ಜಲ ಆಯೋಗ ಮೊದಲ ಪ್ರವಾಹ ಮುನ್ಸೂಚನೆ ಕೇಂದ್ರವನ್ನು ಹಳೆಯ ರೈಲ್ವೆ ಸೇತುವೆ ದೆಹಲಿಯಲ್ಲಿ 1950ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇದು ಯಮುನಾ ನದಿ ಮೇಲೆ ಪ್ರವಾಹವನ್ನು ಮುನ್ಸೂಚನೆ ಆರಂಭಿಸಿ ನಂತರ ಇದು ಭಾರತದಾದ್ಯಂತ ವಿಸ್ತರಣೆ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಕಲ್ಲಿದ್ದಲು ಆಧಾರಿತವಾಗಿದ್ದು ಇದರಲ್ಲಿ ಒಂದು ಅಪರೂಪವೆಂದರೆ ಯಾವುದು ಅನ್ನುವಂಥದ್ದು. ಸೊ ಭದ್ರಾವತಿ ಆಗಿರುತ್ತೆ. ಭಾರತದಲ್ಲಿ ಆರಂಭದ ಕಬ್ಬಿಣ ಮತ್ತು ಉಕ್ಕಿನ ಒಂದು ಉದ್ಯಮದ ಕಲ್ಲಿದ್ದಲು ಆಧಾರಿತವಾಗಿದ್ದು ಆದರೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಅಪವಾದವಾಗಿತ್ತು. ಇದು ಜಲವಿದ್ಯುತ್ ಯೋಜನೆ ಬಳಸಿದ್ದು 1923ರಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಯೋಜನೆ ಮೂಲಕ ನಡೆಸಲಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಪ್ರದೇಶಗಳ ಪೈಕಿ ತೋಡ ಬುಡಕಟ್ಟು ಮೂಲ ಯಾವುದು ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ತೋಡ ಬುಡಕಟ್ಟ, ಸೊ ನೀಲಗಿರಿ ಬೆಟ್ಟಗಳಲ್ಲಿ ಈ ಒಂದು ವಾಸಸ್ಥಾನ ಯಾವುದು, ತೋಡ ಬೆಟ್ಟ ಬುಡಕಟ್ಟಿನ ಅವರು ಎಲ್ಲಿ ವಾಸ ಮಾಡ್ತಾರೆ ಅಂದರೆ ನೀಲಗಿರಿ ಬೆಟ್ಟಗಳಲ್ಲಿ ಅವರು ವಾಸ ಮಾಡುವಂಥದ್ದು. ಇದಿರೋದು ಬಂದು ತಮಿಳುನಾಡು ನೀಲಗಿರಿ ಏನು ಒಂದು ಜಿಲ್ಲೆಯಲ್ಲಿ ಇರುತ್ತೆ ಆ ಒಂದು ಪರ್ವತ ಪ್ರದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗ ವಾಸ ಮಾಡ್ತಾರೆ. ಇವರು ದನಗಳು ಸಾಕಾಣಿಕೆ ಪ್ರಸಿದ್ಧರಾಗಿದ್ದು ಇವರು ಸಾಂಪ್ರದಾಯಿಕ ವಸತಿ ಕೂನ್ ಅಂತ ಕರೀತಾರೆ. ಸಾಂಪ್ರದಾಯಿಕ ಒಂದು ವಸತಿ ಒಂದು ಕೂನ್ ಅಂತ ಕರಿತೀರಿ. ನೆಕ್ಸ್ಟ್ ಕ್ವಶನ್, ದೇಶಗಳು ಮತ್ತು ಅವು ಸಂಬಂಧಿಸಿದ ಬಂದರುಗಳು ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಆಗಿರುತ್ತೆ. ಈಜಿಪ್ಟು, ಶಾಂಘೈ,
ಚೀನಾ, ಶಾಂಘೈ, ಈಜಿಪ್ಟು, ಅಲೆಕ್ಸಾಂಡ್ರಿಯಾ, ನೆದರ್ಲ್ಯಾಂಡು, ರೋಟರ್ಡ್ಯಾಮ್, ಯುನೈಟೆಡ್ ಕಿಂಗ್ಡಮ್ಮು, ಲಂಡನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ ಪಡುಬಿದ್ರೆ ಬೀಚ್. ಇದು ಹೊಂದಿಸಿ ಬರೆಯಿರಿ ಕೇಳಿರೋ ಅಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಮೂರನೇದಾಗಿರುತ್ತೆ. ಪಡುಬಿದ್ರೆ ಬೀಚು ಉಡುಪಿ, ಮತ್ತು ಹಾಫ್ ಮೂನ್ ಬೀಚ್ ಬಂದು ಗೋಕರ್ಣ, ದೇವಬಾಗ್ ಬೀಚ್ ಬಂದು ಕಾರವಾರ, ತಣ್ಣೀರ್ ಬೀಚ್ ಬಂದು ಮಂಗಳೂರಾಗಿರುತ್ತೆ. ಇದು ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪ್ರತಿಪಾದನೆ. ರಾಯಚೂರು, ಬಳ್ಳಾರಿ, ವಿಜಯನಗರ ಪ್ರದೇಶ ಹತ್ತಿ ಒಂದು ಬೆಳೆಯುವುದಕ್ಕೆ ಪ್ರಸಿದ್ಧಿಯಾಗಿದೆ ಆ್ಯಂಡ್ ಅದಕ್ಕೆ ಕಾರಣ ಬಂದು ಈ ಪ್ರದೇಶ ತುಂಗಭದ್ರಾ ಯೋಜನೆ ಕಾಲುವೆ ನೀರಾವರಿಯಿಂದ ಸಮೃದ್ಧ ಆಗಿರುವಂಥದ್ದು ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ, ಆದರೆ ಕಾರಣ ಪ್ರತಿಪಾದನೆಗೆ ಸರಿಯಾದ ವಿವರಣೆ ಆಗಿರೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಸೊ ಇದೆಲ್ಲ ಮೆಂಟಲ್ ಎಬಿಲಿಟಿ ಆಗಿರುತ್ತೆ. ಸೊ ಮೆಂಟಲ್ ಎಬಿಲಿಟಿಯನ್ನು ಸಪ್ರೇಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ, ಇದರಲ್ಲಿ ಬೇಡ. ನೆಕ್ಸ್ಟ್ ಕ್ವಶನ್, ಎತ್ತಿನ ಹೊಳೆ ಕುಡಿಯುವ ನೀರು ಯೋಜನೆ ಡ್ಯಾಶ್ ಪ್ರಮುಖ ಯೋಜನೆ ಆಗಿರೋ ಅಂಥದ್ದು ಅಂತಂದರೆ, ಸೊ ಇದು ಒಂದು ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಸಂಬಂಧಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಈ ಯೋಜನೆ ಪ್ರಮುಖ ಯೋಜನೆ ಆಗಿದೆ. ಈ ಯೋಜನೆ ಕರ್ನಾಟಕ ಒಳ ಪ್ರದೇಶ ಕುಡಿಯುವ ನೀರು ಒದಗಿಸೋದಕ್ಕೋಸ್ಕರ ಇದನ್ನು ಗುರಿ ಹಾಕ್ಕೊಂಡಿರೋದು. ಸೊ ಸಕಲೇಶಪುರದಲ್ಲಿ ಎತ್ತಿನಹಳ್ಳಿ ಜಲಪಾತದಿಂದ ನೀರನ್ನು ತಿರುಗಿಸೋದಕ್ಕೋಸ್ಕರ ಇದನ್ನು ಎತ್ತಿನ ಹೊಳೆ ಯೋಜನೆ ಒಂದು ವಿವಾದ ಈಗಲೂ ನಡೀತಾ ಇದೆ, ಕೃಷ್ಣಾ ನದಿಗೆ ಸಂಬಂಧಿಸಿರುವಂಥದ್ದು. ದಿ ಸೆಂಟ್ರಲ್ ಸಾಯಿಲ್ ಆ್ಯಂಡ್ ವಾಟರ್ ಕನ್ವೆನ್ಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು 1954ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋವಂಥದ್ದು. ಸೊ ಇದು ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಈ ಕೆಳಕಂಡ ಜಿಲ್ಲೆಗಳು ಭೌಗೋಳಿಕ ವಿಸ್ತೀರ್ಣ ಸಂಬಂಧಿಸಿದಂತೆ 2023 ಇದ್ದಂತೆ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆ ಇರುವಂತೆ ಶ್ರೇಣೀಕೃತವಾಗಿ ಬರೆಯಿರಿ ಅನ್ನೋವಂಥದ್ದು. ಸೊ ಫಸ್ಟ್ ಬಂದು ರಾಮನಗರ ಆಗಿರುತ್ತೆ, ಆ್ಯಂಡ್ ಬೆಂಗಳೂರು ಗ್ರಾಮಾಂತರ ಆಪ್ಷನ್ 3, ಆ್ಯಂಡ್ ಕೊಡಗು, ತುಮಕೂರು, ಬೆಳಗಾವಿ ಆಗಿರುತ್ತೆ. ಚಿಕ್ಕದ್ರಿಂದ ದೊಡ್ಡದನ್ನು ನಾವು ನೋಡೋದಾದರೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಬೆಳಗಾವಿ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿಲ್ಲ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಆಗಿರುತ್ತೆ. ಹೇಳಿಕೆ ಕೇವಲ 2ನೇ ಹೇಳಿಕೆ ಸರಿಯಾಗಿಲ್ಲ. ಇದು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಇದು ಕಿತ್ತೂರು ಕರ್ನಾಟಕ ಅಂತ ಸೊ ಕರೀತಾರೆ. ಆ್ಯಂಡ್ ಭೌಗೋಳಿಕ ವಿಸ್ತೀರ್ಣ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆಗಳು ಇದು ಒಳಗೊಂಡಿರೋ ಅಂಥದ್ದು. ಸೊ ಕೇವಲ 2ನೇ ಹೇಳಿಕೆ ಮಾತ್ರ ಸರಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವಶನ್, 2024 ಜೂನ್ನಲ್ಲಿ ಯಾರನ್ನು GST ದರ ತರ್ಕಬದ್ಧಗೊಳಿಸುವ ಸಮಿತಿಯನ್ನು ಸಂಚಾಲನಗೊಳಿಸಲು ನೇಮಕ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಸಾಮ್ರಾಟ್ ಚೌಧರಿ ಬಿಹಾರದ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರುವಂಥದ್ದು. ಸೊ ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ GSTಗೆ ಸಂಬಂಧಿಸಿದಂಗೆ. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಭಾರತದ ಏಕರೂಪ ನಾಗರಿಕ ಸಂಹಿತೆಯನ್ನು ಭಾರತ ಪ್ರಥಮ ರಾಜ್ಯ ಯಾವುದು ಅನುಷ್ಠಾನಗೊಳಿಸಿತು ಅಂತಂದರೆ ಉತ್ತರಾಖಂಡ ಆಗಿರುತ್ತೆ. ಸೊ ಇವಾಗ ಗುಜರಾತ್ ಸಹ ಇದೆ, ಆ್ಯಂಡ್ ಫಸ್ಟಿಂದನೂ ಇರುವಂಥದ್ದು ಗೋವಾದಲ್ಲಿ ಫಸ್ಟಿಂದನೂ ಏಕರೂಪ ನಾಗರಿಕ ಸಂಹಿತೆ ಇರುವಂಥದ್ದು. ಇವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದು ಬಂದು ಸೊ ಗುಜರಾತು ಸಹ ಇವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಇಂಪಾರ್ಟೆಂಟ್, ತಪ್ಪಾಗಿರೋವಂಥದ್ದು ಯಾವುದು ಅಂತ. ಸೊ ಇದಕ್ಕೆ ಆನ್ಸರು 2ನೇದು, ರಾಜ್ಯಸಭೆ ಸದಸ್ಯರು ಮತ್ತು ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ಲೋಕಸಭೆ ಸದಸ್ಯರು ಮತ್ತು ಸಭಾಪತಿಯನ್ನು ಚುನಾಯಿಸ್ತಾರೆ. ವಿಧಾನಸಭೆ ಸದಸ್ಯರು ಸಭಾಪತಿಯನ್ನು ಚುನಾಯಿಸ್ತಾರೆ. ವಿಧಾನ ಪರಿಷತ್ನ ಸದಸ್ಯರು ಸಭಾಪತಿಯನ್ನು ಚುನಾಯಿಸ್ತಾರೆ ಅನ್ನೋದಿದೆ. ಸೊ ಇದಕ್ಕೆ ಆನ್ಸರ್ ಬಂದು ರಾಜ್ಯಸಭೆ ಸದಸ್ಯರು ಸಭಾಧ್ಯಕ್ಷರನ್ನು ಚುನಾವಣೆ ಆಯ್ಕೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್
ವಿಶ್ವವಿದ್ಯಾಲಯ ಮತ್ತು ಗದಗ್ನ ಧ್ಯೇಯವಾಕ್ಯ ಏನು ಅನ್ನೋವಂಥದ್ದು ಕ್ವಶನ್ ಕೇಳಿರೋವಂಥದ್ದು. ಸೊ ಇದರ ಒಂದು ಆನ್ಸರ್ ಬಂದು ಗ್ರಾಮೀಣ ಬೇರು ಜಾಗತಿಕ ಮೇರು ಅನ್ನುವಂಥದ್ದು ಇದರ ಒಂದು ಧ್ಯೇಯವಾಕ್ಯ ಆಗಿರುತ್ತೆ. ಈ ಕೆಳಗಿನ ಸಮಿತಿಗಳ ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತಿ ಆಯೋಗ ಸ್ಥಾಪಿಸಲಾಯಿತು ಅನ್ನುವಂಥದ್ದು ಸಂತಾನಂ ಕಮಿಟಿಯ ಮೇರೆಗೆ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು 1964 ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಸೊ ಇಷ್ಟುನು ಏನು VAOಗೆ ಸಂಬಂಧಿಸಿದಂಗೆ ಕ್ವಶನ್ ಪೇಪರ್ ಆಗಿರುತ್ತೆ 100 ಕ್ವಶನ್ಸು. ಸೊ ನೋಡಿದ್ರಿ ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿ. ಹಿಸ್ಟ್ರಿಯಿಂದ ಮತ್ತು ಸಹಕಾರ ಸಂಘಗಳು ಮತ್ತು ಗ್ರಾಮೀಣ ಅಭಿವೃದ್ಧಿಯಿಂದ ಕ್ವಶನ್ಸ್ ಬಂದಿದ್ದಾವೆ. ಸೊ ಕರೆಂಟ್ ಅಫೇರ್ಸಿಂದ ತುಂಬ ಕ್ವಶನ್ಸ್ ಬಂದಿದ್ದಾವೆ. ಸೊ ಹೀಗೆ ನೀವು ಆ ಕ್ವಶನ್ ಪೇಪರ್ನ ನೋಡಿಕೊಂಡು ಯಾವುದರಿಂದ ಜಾಸ್ತಿ ಕ್ವಶನ್ಸ್ ಬಂದಿದೆ ಅಂತ ಅನಲೈಸ್ ಮಾಡಿ ಸೊ ಏನದು ನೆಕ್ಸ್ಟ್ ಓದಬೇಕಾಗುತ್ತೆ. ಆ್ಯಂಡ್ ಸಿಲೆಬಸ್ ಇಟ್ಕೊಂಡು ಓದಿ, ಎಲ್ಲನೂ ಓದ್ಕೊಂಡು ಕೂತ್ಕೋಬೇಡಿ. ಸೊ ಅವ್ರು ಸಿಲೆಬಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಓದಿ. ಇಷ್ಟು 2024 ಏನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿತ್ತಲ್ಲ, ಸೊ ಅದರ ಒಂದು ಕ್ವಶನ್ ಪೇಪರ್ ಅನಲೈಸ್ ಆಗಿತ್ತು. ಆ್ಯಂಡ್ ಕ್ಲಾಸ್ ಇಷ್ಟ ಆಗಿದ್ದರೆ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟು ಕಮ್ಯುನಿಕೇಷನ್ ಪೇಪರು VAO ಏನಾಗಿತ್ತಲ್ಲ, ಸೊ ಅದನ್ನು ಡಿಸ್ಕಷನ್ ಮಾಡೋಣ. ಆ್ಯಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಕ್ಲಾಸ್ ಇಷ್ಟ ಆಗಿದರೆ. ಆ್ಯಂಡ್ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. Thank you for watching and bye.